ನೀ ಏನದಿ ಅದನ್ನು ಬಿಟ್ಟು ನೀ ಅಲ್ಲದನ್ನ ನೀನಂತ ತಿಳ್ಕೊಂಡಿ, ಅದಕ್ಕೆ ನೆಮ್ಮದಿ ಇಲ್ಲದಂಗೆ ಆಗೈತಿ. ಶರೀರ ನೀನಂತ ತಿಳ್ಕೊಂಡಿದ್ದೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ಆಗೈತಿ. ಅದನ್ನು ಮನಸ್ಸಿನಾಗಿಂದ ತೆಗೆದಾಕ. ಶರೀರವನ್ನು ನೋಡಾವ ನೀನು, ಅದು ನೀ ಹಂಗಕ್ಕಿ ನಿನ್ನಿಂದ ಅದು ತಿಳಿಸ್ಕೊಡ್ತೈತಿ. ಅದು ಜಡ ಐತಿ, ನಿನಗೆ ಗಣ್ಯವಾಗಿ ಐತಿ ಅದು. ಯಾವುದನ್ನು ನೀ ನೋಡ್ತಿ ಅದೇ ಹಂಗೆ ನೀ ಅಕ್ಕಿ ನೋಡಿಸ್ಕೊಳ್ಳೋ ವಸ್ತು ಅದು ನಿನಗೆ ಗಣ್ಯವಾಗಿ ಐತಿ. ಅದು ನಿನಗೆ ವಿಷಯವಾದ ಕಥದಿಂದ ಅಂದ್ರೆ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ನಿನಗೆ ವಿಷಯ. ಎದುರಿಟ್ಟವನ್ನು ನೋಡ್ತೀನಿ, ನೋಡಾವ ಬೇರೆ, ನೋಡಿಸಿಕೊಳ್ಳುವ ವಸ್ತು ಅದ ಬೇರೆ. ನಿನಗೆ ವಿಷಯಕ್ಕೆ ನೀನು ನೋಡಾವ ಏನೂ ಆಗಿಲ್ಲ. ಎದುರಿಟ್ಟು ನೋಡ್ತೀವಿ ಏನೇನು ನಡೀತೈತಿ ಎಲ್ಲವನ್ನ ನೋಡಾವ ನೀನು. ಅದಕ್ಕೆ ಸಾಕ್ಷಿ ಅಂತಾರೆ. ಆ ನುಡಿಸ್ಕೊಳ್ಳೋದ ನಾನು ಅಂತ ತಿಳ್ಕೊಂಡು ನೀ ಬಾಧೆ ಪಡ್ತೀವಿ, ಆರೋಪ ಮಾಡ್ಕೊಂಡು ಕುಂತೀಯ. ಅದು ನಾನು ಕಂಡದ್ದೆಲ್ಲ ನೀ ಹಂಗಕ್ಕಿ, ಕಂಡದ್ದೆಲ್ಲ ನೀನ. ನೀ ನೋಡವ, ಕಾಣವ, ನೀನು ಅರಿವು, ನೀನು ಅದು ಅರಿವಿಸ್ಕೊಳ್ಳೋ ವಸ್ತು. ಅದು ಜಡ ಅದ. ಜಡ ವಸ್ತುಗಳನ್ನ ನಾನು ಮ್ಯಾಗ ಆರೋಪ ಮಾಡ್ಕೊಂಡು ಕುಂತೀವಿ. ನೀನ ಅದ ನಾನ ಅದೇನಂತ. ಅದಕ್ಕೆ ಜಡ ಭಾವನ್ನೇ ಬಿಡು. ಯಾವ್ದು ನಿನ್ನಿಂದ ಅರಿವಿಸ್ಕೊಳ್ತೈತಿ ಅದೆಲ್ಲ ಜಡ ಅದ. ಅರುವಲ್ಲದುದನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ಅರಿವು ನೀನು ಅಂತ. ಅರಿವಿನ ಎಚ್ಚರಿಕೆ ಒಳಗೆ ಸದಾ ಇರ್ಬೇಕಾಗಿ. ಸದ್ದ ಅದ ಅದೇ ನೀ ಹೊಸದಾಗಿ ಎಲ್ಲ ಮುಂದೆ ಆಗ್ಬೇಕಾಗಿಲ್ಲ. ಈ ಸದ್ದ ಆದ್ರೆ ಎಚ್ಚರಿಕೆ ಮಾಡ್ಕೊಂಡ್ರೆ ಅದ ಅದೇ. ನಾವು ಮುಂದೆ ಆಗ್ಬೇಕು, ಹಂಗಾಗ್ಬೇಕು ಅನ್ನೋ ಕಲ್ಪನಾ ಮಾಡಕ್ ಹೋಗ್ಬೇಡ. ಸದ್ದ ಅರಿವ ಅದೀನಿ, ಯಾವಾಗಲೂ ಐತದ. ಮುಂದೆ ಯಾವಾಗೂ ಆಗ್ಬೇಕು ನಾವು ಹಂಗ ಅದನ್ನ ಕಲ್ಪನಾ ತೆಗೆದು ಹೋಗ್ಯದ. ಸದ್ದ ಅರಿವಿನ ಎಚ್ಚರಿಕೆ ಒಳಗಿದ್ದ ಬದುಕು. ನಾವು ಮುಂದಾಗಬೇಕು, ಆ ಭಾವನೆಗಳನ್ನೆಲ್ಲ ಸರಿಸೋಗಿ ಸದ್ದ ಅದೀನಿ. ನೀ ಹೊಸದಾಗಿ ಏನು ಆಗ್ಬೇಕಾಗಿಲ್ಲ. ಸದ್ದ ಅರಿವು ಸ್ವರೂಪ, ಆನಂದ ಸ್ವರೂಪನ ನೀನದಿ ಅನ್ನೋದನ್ನ ಅನುಭವಿಸಿ. ಆ ಅರಿವಿನ ಎಚ್ಚರಿಕೆಯನ್ನು ನಾವೆಲ್ಲ ಮಾಡ್ಕೋಬೇಕಾಗಿತ್ತು. ಆ ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಶಾಸ್ತ್ರ ಹೇಳೋದು ಕೇಳೋದು ಖಾತೆನೇ ಬೇರೆ. ಇದು ಒಳಗೆ ಅದನ್ನ ಅನುಭವ ತಗೊಂಡಿರುವುದ ಬೇಡ. ಹೇಳವ್ರು ಯಾರು, ಕೇಳವ್ರು ಯಾರು, ನೀ ಯಾರು ನೋಡ್ಕೊ. ಅದನ್ನು ನೋಡ್ತೀನಿ. ಹೇಳುದು ಬೇರೆ, ಕೇಳುವುದನ್ನ ಬೇರೆ. ಅದು ನಾನ ಹೇಳ್ತೀನಿ, ನಾನ ಕೇಳ್ತೀನಿ, ಅದೊಂದು ನೀನು ಅದನ್ನು ಆರೋಪ ಮಾಡ್ಕೊಂಡ್ಬಿಡ್ತೀನಿ. ಯಾವ್ದಾರ ಹೇಳಿದ್ದಿತ್ತು, ಯಾವ್ದಾರ ಕೇಳಿದ್ದಿತ್ತು, ನನಗೆ ಸಂಬಂಧಿಸಿದ್ದಲ್ಲದು. ಆ ಸಂಬಂಧ ತಪ್ಪಿಸ್ಕೊಂಡಿರ ಕಲಿಯತ್ತೆ. ಅದನ್ನ ನೋಡಾವ್ ನೀನು. ಶಾಸ್ತ್ರ ಹೇಳಕ್ಕೆ ಕೇಳಕ್ಕೆ ಬಂದ ಮ್ಯಾಗ ಗೊತ್ತಾತ ನಿನ್ನ ಆನಂದದ ಸ್ಥಿತಿ. ನಿನಗೆ ಮೊದಲೇ ಗೊತ್ತೈತಿ ನಿನಗೆ. ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿ ಅನ್ನೋದು ಗೊತ್ತೈತೇನೋ ಇಲ್ಲ. ಎದಕ್ ತಿರುಗ್ತಿ? ಅವ್ನು ಹೇಳ್ತಾ, ಅವ್ನು ಚಂದ ಹೇಳ್ತಾನೆ, ಇವ್ ಚಂದ ಹೇಳ್ತಾನಂತ ಮುಕ್ಕಳಿ ಅಡ್ಡಾಗಲ್ ಮಾಡಿಸ್ಕೊಳಕ ಹೋಗುದು ನೀವು. ಪಾಡಾಗಿ ಬುದ್ಧಿ ಕಳಿಸಿದ ಅಂದ್ರೆ ಅವಾಗ ಬುದ್ಧಿ ಬರ್ತೈತಿ ನೀವು. ನಿನ್ನಲ್ಲಿದ್ದದನ್ನ ನೀ ತಿಳ್ಕೊಳಕ ಯಾರ ಹಂಗೆ ಎದಕ್ ಬೇಕಾಗಿತ್ತು? ನೀ ಏನೇನು ತಿಳಿತಿ ಅದನ್ನೆಲ್ಲ ಕೈ ಬಿಡು. ನಿನ್ನಿಂದ ಅರಿವಿಸ್ಕೊಳ್ಳೋದನ್ನೆಲ್ಲ ಕೈ ಬಿಡೋದು. ನೀ ಅರುವ ನೀನದಿ. ಇದ್ದದ್ದದ, ಇಲ್ಲದನ್ನ ತಿಳಿತೀನಿ. ತಿಳಿಸ್ಕೊಳ್ಳೋದು ಎಲ್ಲ ಇಲ್ಲದ್ದದು. ಅರಿವು ಏನೈತಲ್ಲ ಯಾವಾಗಲೂ ಇದ್ದದ್ದು. ಅದನ್ನು ನಂಬು. ಎಲ್ಲ ಕೈ ಬಿಟ್ಟಾಗ ನೀನಾಗಿರ್ಲಿಕ್ಕೆ ಬರ್ತೈತಿ ನೋಡು. ನೀನು ಅಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲ, ನಾನು ಅಂತ. ಅದಕ್ಕೆ ನೀ ಯಾರದೇನು ನಿನಗೆ ಅನುಭವ ಬರುವಲ್ದು. ನಿದ್ರಿ ಕಡೆ ಎಲ್ಲ ಕೊಟ್ಟು ನೋಡ್ಕೊ. ಅವಾಗ ಈ ಶರೀರ ನೀನು ಹೌದು ಅಲ್ಲ ಅನ್ನೋದು ನಿನಗೆ ಗೊತ್ತಾಗತ್ತೆ. ಎಚ್ಚರಿಕೆ ಒಳಗೆ ಇದನ್ನು ನಾನು ಅಂತ ತಿಳ್ಕೊಂಡು ಕುಂತಿ. ನಿದ್ದೆ ಹೆಚ್ಚಾಗಿ ಎಲ್ಲಿ ಎತ್ತಿದೆ ಶರೀರ? ನಿದ್ದೆ ಹೆಚ್ಚಾಗಿ ಇದ್ದೇನೆ ಇಲ್ಲ ಅಂದ ಹೆಂಗಿದ್ದಿ? ಆರಾಮನ ಇದ್ದಿ.
ಅನ್ಯ ಆಲೋಚನೆಗಳೇನೂ ಇದ್ದಿದ್ದಿಲ್ಲ ಅಲ್ಲಿ, ತನ್ನಗೆ ಇದ್ದೆ, ಆರಾಮನೇ ಇದ್ದೆ. ಅಲ್ಲಿ ತಿಳಿಯಲೇ ಇದೆ, ಇಲ್ಲಿ ತಿಳಿದಿರಬೇಕಾಗೈತಿ. ಏನ್ ಅರಿವಿನ ಮೂಲಕ ನಾವು ಆ ಆ ಸ್ಥಿತಿ ಒಳಗೆ ಉಳ್ಕೋಬೇಕಾಗೈತಿ. ವಿದ್ಯಾಗ ಹೆಂಗಿದ್ದೆ ಹಂಗೆ ತಿಳಿಯಲೇ ಇದ್ದೆಲ್ಲ ಇಲ್ಲಿ ಅರಿತಿರ್ಬೇಕಾಗೈತಿ. ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಹೊಂದ್ಕೊಂಡಿರ್ಬೇಕಾಗೈತಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ, ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ತಿಳಿಯಲೇ ಅದಿಯಲ್ಲಿ ಇಲ್ಲಿ ತಿಳಿದಿರ್ಬೇಕಾಗಿತ್ತು. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಹೌದಪ್ಪ, ಹೌದು ನೀನೇ ದೇವರು ಅಂತ ಪ್ರಜ್ಞೆ ಇರಬೇಕು. ಏನ್ ಪ್ರಜ್ಞೆ ಇದ್ದಾಗ ಇದರ ಅನುಭವ ನಮಗಾಗ್ತೈತಿ. ಅಲ್ಲಿ ಏನನ್ನೂ ತಿಳಿದಿಲ್ಲ, ಅಲ್ಲಿ ಪ್ರಜ್ಞೆ ಇಲ್ಲ, ನಿದ್ದೆ ಒಳಗೆ ಏನೂ ಇಲ್ಲಲೇ ತಿಳಿಯಲೇ ಆರಾಮಿದ್ದಿ, ಇಲ್ಲಿ ತಿಳಿದ ಆರಾಮಿರ್ಬೇಕು. ಇದಕ್ಕೆ ಬ್ರಹ್ಮ ಬ್ರಹ್ಮ ಅಂದಾರ. ಏನ್ ತಿಳಿದ ಅನುಭವಿಸಿ ಅದನ್ನು ನಾನು ಆನಂದ ಸ್ವರೂಪನಿದ್ದೇನೆನ್ನುವಂತಹ ತಿಳುವಳಿಕೆ ಇರ್ತದೆ ಅಲ್ಲಿ. ಅರಿವಿನ ಮೂಲಕ ಆನಂದವಾಗಿರುವುದು, ಅದಕ್ಕೆ ಬ್ರಹ್ಮಜ್ಞಾನ ಅಂತ. ತಿಳಿಯಲೇ ಇರುವುದು ಅದು ಅಜ್ಞಾನ ಆನಂದ. ಅಲ್ಲಿ ಅಡಗಿಸಿಕೊಂಡು ತನ್ನ ಎಲ್ಲ ವಾಸನೆಗಳನ್ನು ಅಡಗಿಸಿಕೊಂಡು ಮನಸ್ಸು ಹಾಗೆ ಅಜ್ಞಾನದೊಳಗ ಇರ್ತೈತಿ, ನಾಶ ಆಗಿರುವುದಿಲ್ಲ. ವಾಸನೆಗಳೆಲ್ಲ ಹಂಗೆ ಇರ್ತವೆ. ಮತ್ತೆ ಎಚ್ಚರ ಆದ ಕೂಡಲೇ ಎಂದಿನಂತೆ ಅವ ವ್ಯವಹಾರ, ಅದರಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಇರ್ತದೆ. ಅದಕ್ಕೆ ತಿಳುವಳಿಕೆಯಿಂದ ಆ ಸ್ಥಿತಿಯನ್ನು ನೀವು ಹೊಂದಿದ್ದಾದ್ರೆ ನಿನಗೆ ಪುನಃ ನಿನಗೆ ಬಾಧೆ ಆಗುದಿಲ್ಲ. ಅದಕ್ಕೆ ಸ್ವರೂಪದ ಎಚ್ಚರಿಕೆ ಅಂತ ವರಜಾಗ್ರ ಅಂತ ಕರೀತಾರೆ. ಅದಕ್ಕೆ ಸ್ವರೂಪದ ಎಚ್ಚರಿಕೆ, ಅದನ್ನು ನಾವು ಹೊಂದಬೇಕು. ಅದಕ್ಕೆ ನಿಜವಾದ ಜಾಗರಣೆ ಅಂತ ಕರೀತಾರೆ. ಆನಂದದ ಎಚ್ಚರಿಕೆ ಒಳಗಿರುವುದು. ಅದಕ್ಕೆ ಶಿವರಾತ್ರಿನೂ ಅಂತ ಕರೀತಾರೆ. ಅದಕ್ಕೆ ಶಿವನ ಆನಂದದ ನೆನಪು. ಶಿವ ಅಂದ್ಕೂಲೆ ನಾವು ಹೆಣದ ಕಲ್ಪನಾ ಬರ್ತದೆ, ಶರೀರ ಅಲ್ಲ. ಶಿವ ಅಂದ್ಕೂಲೆ ಜಡಿ ಬಿಟ್ಕೊಂಡು ಯಾಕ್ರಿ ಚರ್ಮ ಸುತ್ಕೊಂಡು ಅವ ಶಿವ ಅಲ್ಲ, ಶವ ಅದ. ಶವದ ರಾತ್ರಿ ಆಗಬಾರ್ದು, ಶಿವದ ರಾತ್ರಿ ಆಗು. ಆನಂದದ ನೆನಪಿನಾಗಿ ಬರೀ ಆ ಗೊಂಬಿ ನೆನಪು ಮಾಡ್ಕೋತ ಕೂತೀವಿ. ಗೊಂಬೆ ಅಲ್ಲ ಶಿವ ಅಂದ್ಕೂಲೆ. ನಮ್ಗೆ ತಿಳಿಯಾಗಿದ್ದನ್ನು ತುಂಬ್ಕೊಂಡು ಕೂತೀವಿ ನಾವು. ಗೊಂಬೆ ನೆನಪು ಮಾಡ್ಕೊಂಡು ಆ ಫೋಟೋ ಇಟ್ಕೊಂಡು ಕಲ್ಪಿಸ್ಕೊಂಡು ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋಂಗಿಲ್ಲ. ನಾಮರೂಪಗಳು ಬರೋಂಗಿಲ್ಲ. ಅವ್ ನಿರೀಕ್ಷಣೆ ಮಾಡ್ಕೋತ ಕೂಡವ್ರು ನಾವು. ಏನೇನು ಬರ್ತಾವ ನಿನ್ನ ಕಲ್ಪನೆಗೆ ಎದುರಿಗೆ ಅವ್ ನಿರೀಕ್ಷಣೆ ಮಾಡ್ಕೋತ ಕೂತಾಗ ಅವು ಇದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆ ಆಕ್ಕವು. ಆದ್ರೆ ನೀ ಅದನ್ನ ನೋಟಾಗ ಏನಾರ ಬದಲಾವಣೆ ಆಗೈತಿನ? ಅರು ಯಾವಾಗಲೂ ಅದನ್ನ ನೋಡ್ಕೊಂತ ಕೂತ. ನದಿ ನೀರು ಹರಿದು ಹೋಗಿರ್ತೈತಿ, ಒತ್ತಟೆ ಕುತ್ಕೊಂಡು ನೋಡ್ತಿರ್ತಿ. ಹಂಗೆ ಕಲ್ಪನೆಗಳನ್ನೆಲ್ಲ ನೋಡ್ಕೋತ ನಿರೀಕ್ಷಣೆ ಮಾಡ್ಕೊಂತ ಅವಾಗ ನೀನ ಬೇರೆ ಅವ ಬೇರೆ ಅನ್ನೋದು ನಿನ್ಗೆ ಗೊತ್ತಾಗುತ್ತೆ. ನಾನ ಇದು ಅಂತ ತಿಳ್ಕೊಂಡ ತಾದಾತ್ಮ್ಯ ಭಾವದಿಂದ ದುಃಖ ಪಡ್ಲಿಕ್ಕೆ ನೀನು ಅವ್ರು ನೋಡಿಸ್ಕೊಡುವಲ್ಲ. ವಿಚಾರಗಳು ನಿನ್ನಲ್ಲಿ ಬರ್ತಾವ ಹೊಕ್ಕವ, ಅವು ಇರೋದಿಲ್ಲ. ಈಗಿನ ಇದು ನದಿ ಇದು ನೀರಿಗಿಂದ ಮತ್ತೆ ಹಿಂದೆ ಬೇರೆ ಬರ್ತಿರ್ತಾವ. ಹಂಗ ವಿಚಾರ ತರಂಗಗಳು ಬರ್ತಿರ್ತಾವ, ಹೊಕ್ಕವ. ಹಂಗ ಆಯಗ ಜಯಗ ಅಂತಿರಲ್ಲ, ದಾಟಿ ಹೋಕ್ಕವಲ್ಲ. ಪಾಸಿಂಗ್ ಶೋ ಎಲ್ಲವೂ ದಾಟಿ ಆಗು. ಇದು ಕಲ್ಪನೆಗಳು ಬರ್ತಾವ, ಉದಯಕ್ಕೆ ಹೋಕ್ಕವು. ಎಚ್ಚರಿಕೆ ಬಂತು, ಕನಸು ಬಂತು, ನಿದ್ದೆ ಬಂತು, ಎಲ್ಲ ದಾಟಿ ಹೋದು. ಆದರೂ ನೀನು ಅದಕ್ಕೆ ಸಾಕ್ಷಿಯಾಗಿದೆ. ಈಗ ಸದ್ಯ ಅದೀನಿ. ಎಷ್ಟು ಎಚ್ಚರಿಕೆಗಳು ಬಂದ್ರು, ಎಷ್ಟು ಕನಸುಗಳು ಬಂದ್ರು, ಎಷ್ಟು ನಿದ್ರೆ ಅವಸ್ಥೆಗಳು ಬಂದ್ರು, ಸದ್ಯ ಐತಿ ನಿನ್ನ ಇರು. ಅದು ಅಸ್ತಿತ್ವದಾಗ ಇದ್ದದ್ರ ಕಡೆ ಎಲ್ಲ ಕೊಡು. ಈ ಬಂದು ಹೋಗೋಕೆ ಅಸ್ತಿತ್ವ ಇಲ್ಲ, ಅದು ನೀನಲ್ಲ. ನಿನ್ನಲ್ಲಿ ಇಲ್ಲದನ್ನ ನೀನು ಐತಿ ಅಂತ ತಿಳ್ಕೊಂಡು ಯಾವ್ದಾರ ನೆನಪು ಮಾಡ್ಕೊಂಡು ಬಂದ್ ಹಿಂದಾದದ್ದನ್ನ ಮುಂದಾದದ್ದನ್ನ ನೆನಪು ಮಾಡ್ಕೊಂಡು ಕೂತೈತಿ. ಅದು ಹೋಗಿ ಬಿಟ್ಟೈತಿ. ಅದ ಯಾಕ್ರಿ? ಅದಕ್ಕೆ ಕಳೆದುದ ನೊಂದನು ನೆನೆಯುವನಲ್ಲ, ಇಲ್ಲದ ನೊಂದನು ಬಯಸುವನಲ್ಲ. ಅದನ್ನ ನೆನಪು ಮಾಡಕ್ಕೆ ಹೋಗುದಿಲ್ಲ. ಅದೆಲ್ಲ ನೆಮ್ಮದಿ ಕಳ್ಕೋತೀನಿ ಅದನ್ನ. ಅಯ್ಯೋ ಹಿಂಗಾತಲ್ಲ ನನಗೆ, ಹಂಗಾತ. ನೀನಲ್ಲ, ಅದ ತೂರಿ ಹೋಗುದದು, ದಾಟಿ ಹೋತದು. ಯೌವನ ಬಂತು ಹೋತು, ಮುಪ್ಪು ಬಂತು ಹೋತು. ಇವೆಲ್ಲ ಜೀವನದೊಳಗೆ ದಾಟಿ ಹೋಗುವಂಥವು. ಹೌದಿಲ್ಲ? ತೋರಿಡಗ್ತಾವು, ನಿನ್ನ ಕಲ್ಪನಾದಾಗ ತೋರಿಡಗ್ತಾವು. ಬಾಲ್ಯ, ಶಿಶುತ್ವ, ಯೌವನ, ವೃದ್ಧಾಪ್ಯ ಇವೆಲ್ಲ ಬಂದು ತೋರಿಡಗ್ತಾವು. ಅದಕ್ಕೆ ನಾನು ಬೇರೆ ಇದ್ದೀನಿ.
ಎಲ್ಲದಕ್ಕೂ ಸಾಕ್ಷಿಯಾಗಿರ ಕಲಿಬೇಕು ಅಂತ. ಈ ಅಭ್ಯಾಸ ಗಟ್ಟಿಯಾದಾಗ ನಿನಗೆ ಬಾಧೆ ಇಲ್ಲದಂಗೆ. ನೀ ತೋರಿದ್ದನ್ನ ನಾನಂತ ತಿಳ್ಕೊಂಡು ಕುಂತ ನೀ ಬಾಧೆ ಪಡ್ತೀವಿ. ಸಂಬಂಧ ತಪ್ಪಿಸ್ಬೋದನ್ನ. ಅದನ್ನು ಬೇರೆ ಇದೀನಿ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು. ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಈ ಶರೀರದನ್ನ ಎಲ್ಲ ಇವನ್ನೆಲ್ಲ ತಿಳಿತಿ, ಅದನ್ನೆಲ್ಲ ಎಲ್ಲೆಲ್ಲಿ ಏನೇನಾಗಕತ್ತೈತಿ, ಅಯ್ಯೋ ಯಪ್ಪ ನನ್ನ ಹೊಟ್ಟಿ, ಕಾಲು ಹೊಡ್ದೈತೆ, ಕೈ ಅಲ್ಲೋ ಅದು ನೀನು ಬೇರೆನಾದಿ ಅನ್ನೋ ತಿಳುವಳಿಕೆ ಮಾಡ. ಎಲ್ಲದಕ್ಕೂ ಸಾಕ್ಷಿಯಾಗಿರಕಲಿ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ನನ್ನಲ್ಲಿ ಯಾವ ಗುಣಗಳು ಇಲ್ಲ, ಎಲ್ಲವೂ ಮನುಷ್ಯನೊಳಗಿನದವು. ಸತ್ವಗುಣ, ರಜೋಗುಣ, ತಮೋ ಗುಣಗಳು ನನಗೆ ಸಂಬಂಧ ಇಲ್ಲ. ನಾನು ಬೇರೆನಾದೇನೆ ಅನ್ನುವಂಥ ಅನುಭವವನ್ನು ಮಾಡ್ಕೊ. ಸದ್ದ ನೀ ಅದ ರೀ, ನೀ ಹೊಸದಾಗಿ ಏನು ಆಗ್ಬೇಕಾಗಿಲ್ಲ. ನೀ ಸದ್ದ ಅದ ಆನಂದ ಸ್ವರೂಪನಾದಿ ಅನ್ನೋದನ್ನ ಅನುಭವಿಸ್ಬೇಕಾಗಿ. ಎತ್ತು ಪೆಟ್ಟಿನ ಮ್ಯಾಗ ಅನುಭವಿಸ್ಲಿಕ್ಕೆ ಬರ್ತದ. ಅದು ನಿಜವನ್ನು ತಿಳ್ಕೊಳಿಕ್ಕೆ ಮುಂದೆ ಎಂದೋ ನಾನು ಅದನ್ನು ಹೊಂದಬೇಕು ಅನ್ನೋದಿಲ್ಲ. ಈಗ ಸದ್ದ ಅದಿ ಅನ್ನೋದನ್ನ ಅನುಭವಿಸು. ಯಾರು ಈ ಶರೀರ ತಾದಾತ್ಮ್ಯ ಭಾವವನ್ನು ಹೊಂದಿರ್ತಾರ ಅವರೆಲ್ಲ ದುಃಖ ಹೊಂದೋದನ್ನ. ಈ ಶರೀರ ಹಿಡ್ಕೊಂಡಲ್ಲೇ ಏನೇನಾರು ಮಾಡ್ಬೇಕಂತೀನಿ. ಶರೀರ ಸಂಬಂಧ ತಪ್ಪಿದಾಗ ಏನಾರು ಮಾಡೋದು ಐತೆ ನೋಡ್ಕೊರಿ. ಈ ಶರೀರನೇನ ತಿಳ್ಕೊಂತ ಯಾರು ಹೇಳಿ ನಿನಗೆ? ನೀನ ತಿಳ್ಕೊಂಡು ಕೂತಿ. ನೀನ ತಿಳ್ಕೊಂಡದ್ದನ್ನು ನೀನೇ ಕೈ ಬಿಟ್ಟಾಗ ನಿನಗೆ ನೆಮ್ಮದಿ ಐತಿ. ಇದನ್ನ ನೀನಂತ ತಿಳ್ಕೊಂತ ಹೇಳೋರು ಎಲ್ಲ, ಬಿಡಂತ ಹೇಳೋರು ಯಾರು ಇಲ್ಲ. ನಿನ್ನ ತಪ್ಪು ತಿಳುವಳಿಕೆಯಿಂದ ಇದು ನಾನಂತ ತಿಳ್ಕೊಂಡು ಇದರ ಅಭಿಮಾನ ಹಿಡ್ಕೊಂಡು ಕೂತಿ. ದೇಹದ ಅಭಿಮಾನ ಬಿಡಲ್ಲ. ಇದು ನಾನಲ್ಲ ಅನ್ನುವಂಥ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋ. ವಿಚಾರದಿಂದ ವಿಚಾರ ಮಾಡಿ ನೋಡ್ಕೊ. ತಾನಲ್ಲವಿ ಉಡಲೆಂಬ ಸುವಿವೇಕವನ್ನು ಮಾಡಿ ಮನುಜ. ಇದರಲ್ಲಿ ನಾನು ಅಂತ ತಿಳ್ಕೊಂಡೆ ನೀನು ಬಾಧೆ ಪಡ್ಲಿಕ್ಕೆ. ನೀನು ಅಲ್ಲದ್ದು ಯಾವುದು, ನೀ ಯಾವುದು ವಿಚಾರ ಮಾಡಿ ನೋಡ್ಕೊ. ಅಂದ್ರೆ ನಿನಗೆ ಯಾವುದೇ ಥರದ ಬಾಧೆ ಇಲ್ಲ. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟೆ ಅಂತ ಅದಕ್ಕೆ ಮುಕ್ತಿ ಅಂತ. ನೀನು ಮುಕ್ತಾದಿ ಹಿಡ್ಕೊಂಡ ನಿನಗೆ ಬಂಧನ ಆದಂಗೆ ಆಗೈತಿ. ಹಿಡ್ಕೊಳ್ಳೋದು ಯಾವಾಗ ಬಿಡ್ತೀವಿ, ಯಾವಾಗ ನೀನು ಸದ್ದ ಮುಕ್ತಾ ಇದೀನಿ. ಹೊಸದಾಗಿ ಮುಂದಾಗ್ಬೇಕಂತ ಅಲ್ಲ. ಈಗ ಏನು ಸದ್ದ ಹಿಡ್ಕೊಂಡು ಕುಂತಿಯಲ್ಲ, ಅಲ್ಲದನ್ನೆಲ್ಲ ಕೈ ಬಿಟ್ಟು ಸದ್ದ ನೀ ಮುಕ್ತಾ ಇದೀನಿ ಅನ್ನೋ ಅನುಭವ ನಿನಗಾಗ್ತದೆ. ಸಮಾಧಿ ಸ್ಥಿತಿ ಅನುಭವ ಬರ್ತದೆ ನಿನಗೆ. ನಾನು ಮುಕ್ತ ಇದ್ದೇನೆ ಅನ್ನೋದನ್ನು ಕೈ ಹಿಡಿದದ್ದನ್ನೆಲ್ಲ ಕೈ ಬಿಟ್ರು. ಎಲ್ಲ ತುಂಬ್ಕೊಂಡು ಕುಂತಿಯಲ್ಲ ಮನಸ್ಸಿನಾಗ, ಅದನ್ನೆಲ್ಲ ಖಾಲಿ ಮಾಡಂತ. ಅದಕ್ಕೆ ಎಂಟಿ ದ ಶೆಲ್ಫ್ ಅಂಡ್ ಎ ಶೆಲ್ಫ್ ಹಿಲ್ದಿ. ಕ್ರೈಸ್ತ ಅದನ್ನ ಹೇಳಿದ, ಬೈಬಲ್ ಅದನ್ನ ಹೇಳಿದ. ತುಂಬ್ಕೊಂಡು ಕುಂತಿ ಅಲ್ಲದನ್ನೆಲ್ಲ ನಾನು ಅಂತ ಅದನ್ನ ಕೈ ಬಿಡು. ಆ ಹೇಳಿದ ಬಿಟ್ಟೇನನ್ನು ಭಾವ ಸಹಿತ ಬಿಟ್ಟಿರು. ಬಿಟ್ಟೇನಿ ಅನ್ನೋದನ್ನ ಬಿಟ್ಟದ್ದನ್ನ ನೆನಪು ಮಾಡ್ಕೊತ ಕೊಡುವುದಲ್ಲ. ಬಿಟ್ಟೇನಿ ಅನ್ನೋದನ್ನ ಬಿಟ್ಟಿದ್ದ ನೆನಪು ಮಾಡ್ತಾ ಕೊಡುವುದಲ್ಲ. ಅದು ಬಿಟ್ಟೇನನ್ನೋ ಭಾವ ಬಿಡೋದನ್ನು. ಬಿಟ್ಟೇನಂದರು ಬಿಡದಿ ಮಾಯೆ, ಬಿಟ್ಟೇನನ್ನುದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ ಅಕ್ಕಮಾದೇವಿ ಹೇಳಿದ್ದದ. ಭಾವ ಸಹಿತ ಬರಬಾರದು ನಿನಗೆ. ಬಿಟ್ಟೇನನ್ನೋ ಭಾವ ಬಿಟ್ಟಿರೋದು. ಏನ ತ್ಯಜಿಸಿ ತತ್ತೆಜ. ಸುಡಲ ರಾಣಿ ಅದನ್ನ ಹೇಳ. ಬಿಟ್ಟೇನನ್ನೋ ಭಾವ ಬಿಟ್ಟಿರೋ ಅಂತ. ಬಿಟ್ಟೇನಿ ಅನ್ನೋದನ್ನ ಬಿಟ್ಟದ್ದು ನೆನಪು ಮಾಡ್ಕೊತ ಕುಂತ್ರೆ ಬಿಟ್ಟಂಗ ಆತನಿ. ನಾ ಅದನ್ನು ಬಿಟ್ಟೇನಿ, ಇದನ್ನು ಬಿಟ್ಟೇನಿ. ಬಿಟ್ಟದ್ದು ಬಿಟ್ಟವ್ರು ಯಾರು, ಹಿಡ್ದವ್ರು ಯಾರು? ಯಾವ್ದಾರ ಬಿಟ್ಟಿದ್ದಿತ್ತು, ಯಾವ್ದಾರ ಹಿಡಿದಿದ್ದಿತ್ತು. ನಾ ಹಿಡಿಯವಲ್ಲ ಬಿಡವನು ಅಲ್ಲ. ನನಗೆ ಅದಕ್ಕೆ ಬೇಕು ಇದು ಹಿಡಿದು ಬಿಡುದು. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ ಇರು ನಾನು. ನನ್ನಲ್ಲಿ ಇಲ್ಲದನ್ನ ಆರೋಪ ಮಾಡ್ಕೊಂಡು ಕುಂದಿರ್ತಿ. ಅದರ ಅಭಿಮಾನ. ನಾ ಬಿಟ್ಟೇನಿ ಅನ್ನೋದು ಅಹಂಕಾರ. ತಿಳಿದೇನನ್ನೋದು ಅಹಂಕಾರ, ತಿಳಿದಿಲ್ಲ ಅನ್ನೋದು ಅಹಂಕಾರ. ಹೌದಿಲ್ಲ? ಅರಿತೇನೆನ್ನೋದು ಮಾಯೆ, ಅರಿಯನೆನ್ನೋದು ಮಾಯೆ. ನಾಯಕದ ಅದು ತಿಳಿದೈತೆ ಅನ್ನೋದು ನಾನಲ್ಲ, ತಿಳಿದಿಲ್ಲ ಅನ್ನೋದು ನಾನಲ್ಲ. ಎರಡನ್ನು ನಾನು ಮೀರಿದ್ದೇನೆ ಅಂತ. ಯಾವ್ದಾರ ಶಾನೆ ಆಗಿದ್ದಿತ್ತು, ಯಾವ್ದಾರ ದಡ್ಡ ಆಗಿದ್ದಿತ್ತು. ನಾಯಕ ಹಾಕೋಲಿ ಅದನ್ನ ಶಾನೆ ದಡ್ಡ.
ಯಾವ್ದಾರ ಅಲ್ಲದ್ರಾಗ ಆಗಿದ್ದಿತ್ತು, ಯಾವ್ದಾರ ಶಾನೆ ದಡ್ಡ, ಯಾವ್ದಾರ ಮನಸ್ಸರ ಬುದ್ಧಿಯರ ಆಗಿದ್ದಿತ್ತು, ನನಗೇನು ಸಂಬಂಧ ಇದೆ? ಏನಾರ ಆಗುವುದು ನಾನಲ್ಲ, ನನ್ನಲ್ಲಿ ಏನೂ ಆಗುವಿಕೆ ಇಲ್ಲ ಅನ್ನುವಂಥ ಅನುಭವವನ್ನು ನೀನು ಗಟ್ಟಿ ಮಾಡ್ಕೋ. ಏನಾರ ಆಗಿದ್ದೆ ಅದು, ನೀ ಯಾರು? ನಿನ್ನಲ್ಲಿ ಇಲ್ಲದನ್ನ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಯಾವಾಗಲೂ ಇದ್ದದ್ದು ಯಾವ್ದೈತೆ ಅಂದ್ರೆ ಯಾವುದೂ ಇಲ್ಲ. ಈ ತೋರಿಕೆ ಒಳಗಿನ ಎಲ್ಲ ಆಲೋಚನೆಗಳು ಬಂದಾದಾಗ ಆ ಸುಖಮಯವಾದಂತಹ ಇರುವಿನ ಅನುಭವ ನೀನಾದಿ ಅನ್ನೋದು ಅನುಭವ ಬರುತ್ತೆ. ಶ್ರದ್ಧೆ ಅದ್ರ ಕಡೆ ಎಲ್ಲ ಕೂಡ ಇವನ್ನೆಲ್ಲ ಕೈ ಬಿಡೋದನ್ನ ನೋಡೋದು, ಅನ್ಯದ್ರ ಕಡೆ ನೋಡೋದು ಕೈ ಬಿಟ್ಟಾದ್ರೆ ನಿನ್ನ ಕಡೆ ನೋಡ್ಕೊಂಡಾಗ ನೀ ಯಾವಾಗಲೂ ಸುಖರೂಪವಾದಂಥ ಇರುವ ನೀನದಿ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಅದರ ಅಭ್ಯಾಸ ಗಟ್ಟಿ ಆಗ್ಬೇಕು ನೋಡ್ರಿ. ಹೇಳ್ಕೊಂತ ಕೇಳ್ಕೊಂತ ಅದ ಭಾವದೊಳಗೆ ಉಳ್ಕೊಂಬಿಡು. ತಾನೇ ತಾನಾಗಿದ್ದಾಗ ಆರಾಮಿರ್ತೀರಿ. ಅನ್ಯತೆ ಏನು ಆಗದಂಗೆ ಉಳಿದು ಈ ಅಭ್ಯಾಸ ಸತತ ಆಂತರಿಕವಾಗಿ ನಡಿಬೇಕು ನಮ್ಗೆ. ಏನು ಇದು ಆತ್ಮಚಿಂತನೆ, ಬ್ರಹ್ಮಚಿಂತನೆ ಅಂತ. ಇದು ಬಂದ ಆತಂದ್ರೆ ಅನಾತ್ಮ ಚಿಂತನೆ ಆದ್ರೂ ಗಟ್ಟಿ ಹಾಕೊಂಡ್ಕೊಂಡು ಮಾಡಿ 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 ಅದ್ರ ಚಿಂತನ ನೀವ್ ಮಾಡ್ತೀವಿ, ಅದು ಗಟ್ಟಿ ಆಕತಿ. ಆತ್ಮಚಿಂತನ ಮಾಡ್ಕೊಂತ ಇದ್ದೆ ಅಂದ್ರೆ ಅದು ಗಟ್ಟಿ ಆಕತಿ. ಅದನ್ನ ಗಟ್ಟಿಗೊಳಿಸುವ ಸಂಬಂಧ ಮನನ ಮಾಡು. ಕೇಳು ನೀನ್ ಯಾರು ಅನ್ನೋದ್ರ ಬಗ್ಗೆ ಕೇಳು, ಕೇಳಿದ್ದನ್ನು ಮನನ ಮಾಡು ಅಂದ್ರೆ ಗಟ್ಟಿಗೊಳಿಸುದು. ನಿಧಿಧ್ಯಾಸನ ಅದು ಗಟ್ಟಿ ಆದದ್ದು ಪಕ್ವಾತ ಅಂದ್ರೆ ನಿನಗೆ ಅನುಭವ ಬರ್ತದೆ. ಅದು ಸಮಾಧಿ ಸ್ಥಿತಿ ಅನುಭವ ಬರ್ತದೆ. ನಿಧಿಧ್ಯಾಸನ ಪರಿಪಕ್ವಾತ ಅಂದ್ರೆ ಶ್ರವಣ ಮಾಡಿದ್ದನ್ನು ಮನನ ಮಾಡಿ ಅದನ್ನು ಗಟ್ಟಿಗೊಳಿಸುದು ನಿಧಿಧ್ಯಾಸನ. ಏನ್ ಆ ಭಾವ ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲುವುದು, ಆನಂದದ ಸ್ಥಿತಿಯೊಳಗೆ ನೆಲೆಯಾಗಿ ನಿಂತಾಗಿದೆ ನಿನಗೆ ಅನುಭವ ಬರ್ತದೆ. ನೀನಾಗಿದ್ದಾಗ ಏನಾರ ಆಗಿಕೊಂಡು ಕುಂತ ಇದನ್ನು ಅನುಭವಿಸಕ್ಕಾಗೋದು. ಏನಾರ ಆಗುವುದೆಲ್ಲ ಕೈ ಬಿಟ್ಟು ನೀನಾಗಿ ಉಳ್ದಾಗ ಇದನ್ನು ಅನುಭವಿಸು. ನೀನಾಗಿದ್ದಾಗ ಆರಾಮಿದ್ದಿ. ಮತ್ತೆ ಎಚ್ಚರಿಕೆ ಹೋಗಿಂದ ಏನಾರ ಹಾಕೊಂಡು ಕನಸಿನಾಗಿಂದ ಏನಾರ ಹಾಕೊಂಡು ಕುಂತಾಗ ಇದನ್ನ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಏನಾರ ಆಗುದೆಲ್ಲ ಕೈ ಬಿಡದ, ಏನಾರ ಆಗುದೆಲ್ಲ ಹೋಗುದನ ಹೋಗುದಾಗೇನು ಆದಾಗೇನು ಆಗ್ಬೇಕು ಅನ್ನೋದು ಹೋಗ್ಬೇಕು, ಹಾಗೇನನ್ನೋದು ಹೋಗ್ಬೇಕು. ಏನೂ ಆಗೇ ಇಲ್ಲ ನನ್ನಲ್ಲಿ ಅನ್ನೋದು ಅನುಭವ ಬರ್ಬೇಕು. ನಾವು ಇದಕ್ಕಿದ್ದಂಗೆ ಐತಿ ನನ್ನ ಇರು. ಅದು ನಿಜವಾದ ಜ್ಞಾನ ಅಂತ. ಏನಾರ ಆಗೇನನ್ನುವುದೆಲ್ಲ ಅದು ಅಜ್ಞಾನದೊಳಗಿನ ಕಾರ್ಯ. ತಪ್ಪು ತಿಳುವಳಿಕೆ ಒಳಗೆ ಏನಾರ ಆಗೀನಿ, ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಏನು ಆಗೇ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ಮನಸ್ಸು ಏನು ಕಲ್ಪನಾ ಮಾಡದ ಸುಮ್ಮನೆ ಇದ್ದಾಗ ಎಲ್ಲರಿಗೆ ಅನುಭವ ಬರ್ತದೆ. ನಿನ್ನನ್ನು ನೀ ತಿಳ್ಕೊಳಕ್ ನೀ ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇದ್ದಕ್ಕಿದ್ದಂಗೆ ಉಳ್ಕೊಂಡ್ಬಿಡುದಷ್ಟೇ ಕೆಲಸ. ಇದ್ದಕ್ಕಿದ್ದಂಗಿದ್ರೆ ಗದ್ಲಿಲ್ಲ ಗೋಳಿಲ್ಲ ಅಂದ. ಇದ್ದಕ್ಕಿದ್ದಂಗಿರ್ಬೇಕಾತಂದ್ರೆ ಬಹಳ ದಿನ ಅಭ್ಯಾಸ ಬೇಕು. ಹೌದು, ಬದಲಾವಣೆ ಆಗುವುದನ್ನೆಲ್ಲ ನಿರೀಕ್ಷಣೆ ಮಾಡ್ಕೋತ ಕೂತಾಗ ಅದು ನಾನಲ್ಲ, ಅದನ್ನ ನೋಡ್ಕೊಂಡು ಎದಕ್ಕೂ ಸಾಕ್ಷಿಯಾಗಿದ್ದ ಇರು ನಾವು ಅಂತ ಆ ಇರುವಿನ ಕಡೆ ಲಕ್ಕ ಕೊಟ್ಟು ಉಳಿಬೇಕಲ್ಲ. ಅದ ಅಭ್ಯಾಸ ಸತತ ನಡಿಬೇಕು ಆಂತರಿಕವಾಗಿ. ಉಳ್ಕಿದ್ದೆಲ್ಲ ಬದಲಾವಣೆ ಆಗುವುದನ್ನ ಇಲ್ಲ. ನಿನ್ನನ್ನು ಹೊರತುಪಡಿಸಿ ಉಳ್ಕಿದ್ದು ಯಾವ್ದೈತಿ ನಿನ್ನಿಂದ ಅರಿವಿಸ್ಕೊಳ್ಳೋದು ಅದು ಇದಕ್ಕಿದ್ದಂಗೆ ಇರುವುದಲ್ಲ. ಅದನ್ನ ಅರುವ ಇದಕ್ಕಿದ್ದಂಗೆ ಇದ್ದದ್ದು, ಅರಿವಿಸ್ಕೊಳ್ಳೋದು ಅದು ಬದಲಾವಣೆ ಹೊಂದೋದು ತೋರಿಕೆ. ಅದಕ್ಕೆ ಅದನ್ನ ಕೈ ಬಿಡೋದು. ನಿಮ್ಮಲ್ಲಿ ನೀವು ಸುಮ್ಮನೆ ಇರಾಕ್ ಕಲಿಬೇಕು ನೀವು. ಸುಮ್ಮನೆ ಇದ್ರೆ ನೀವು ನೀವಾಗಿರ್ತೀವಿ. ನೀವೇನದಿ ನೀವಾಗಿರಾಕ್ ಬರ್ತೈತಿ. ಕರ್ಮ ಅಂದ್ರೆ ಜೀವಿಗಳ ಚಲನ ಶಕ್ತಿ. ಹೌದು, ಕರ್ಮಕ್ಕಿಂತ ಶ್ರಮೆಯೇ ಶ್ರೇಷ್ಠ. ಕರ್ಮವನ್ನು ಮಾಡೋದ್ರಿಂದ ನಿನಗೆ ಸಮಾಧಾನ ಶಾಂತಿ ಐತನ್ನು ನೋಡ್ಕೊಂಡು ಏನಾರ ಮಾಡೋದೆಲ್ಲ ಕೈ ಬಿಟ್ಟಾಗ ಅನುಭವ ಬಂದತಿಲ್ಲ. ನಿದ್ದೆ ಅಂದ್ರೆ ಏನಾರ ಮಾಡೋದನ, ಅದು ಬಾಳೆ ಅಂದ್ರೆ ಏನಾರ ಮಾಡೋದಪ್ಪ. ಹೌದಲ್ಲ, ಬಾಳೆ ಅಂದ್ರೆ ಏನಾರ ಮಾಡೋದ ಬಾಳೆ. ನಿದ್ದೆ ಅಂದ್ರೆ ಅಲ್ಲಿ ಯಾವ ಕ್ರಿಯೆ ಇಲ್ಲ, ಮಾಡೋದೆಲ್ಲ ಬಂದಾತಲ್ಲಿ.
ಬಂದಾದಾಗ ಅದು ಅನುಭವ ಬರ್ತೈತೆ ನಮ್ಗೆ. ಏನಾರ ಮಾಡ್ಬೇಕನ್ನೋದಿತ್ತಂದ್ರೆ ಆನಂದದ ಅನುಭವ ಆಗೋದಿಲ್ಲ ನಮ್ಗೆ. ಕ್ರಿಯಾರಹಿತ ಸ್ಥಿತಿ ಅದು. ಹೌದಿಲ್ಲ? ನೋಡ್ಕೊರಿ, ಸುಮ್ಮನೆ ಇದ್ದಾಗ ಏನೋ ಮಾಡಲಿ ಮನಸ್ಸು ಸುಮ್ಮನೆ ಇರುವುದು. ಕ್ರಿಯಾರಹಿತ ಆದಾಗ ಅನುಭವ. ಸುಮ್ಮನೆ ಇದ್ದರೆ ಸುಖ. ಇದ ಯೋಗ. ಸಲೆ ಸುಮ್ಮನೆ ಹೋದೆ ನಿಜ ಯೋಗವು ಅಂತ. ಕೇಳಕ್ಕೆ ಎಷ್ಟು ಸರಳ ಐತಿ, ಇರೋದು ಬಹಳ ಕಠಿಣ ಆಗಿ ಕುಂತ. ಕೇಳಕ್ಕೆ ಎಷ್ಟು ಸರಳ ಆಕೈತಿ, ಸುಮ್ಮನೆ ಇರಂದ್ರೆ ಅದು ಇರೋದು ಬಹಳ ಕಠಿಣ ಐತಿ. ಮನಸ್ಸು ಸುಮ್ಮನೆ ಇರಕ್ಕಾಗವಲ್ದು. ಯಾಕೆ? ವಾಸನೆಗಳೆಲ್ಲ ನಾಶ ಆದಾಗ ಆ ಸುಮ್ಮನೆ ಇರುವಿಕೆ ಅನುಭವ ನಮಗೆ. ವಾಸನೆಗಳಿಂದ ಅದು ಒಳಗೆಲ್ಲ ಮರಿ ಆಗೈತಿ ಸುಮ್ಮನೆ ಇರುವಿಕೆ. ವಾಸನಾದ ಬೆನ್ನು ಹತ್ತಿ ತಿರುಗ್ತೈತಿ. ಭೋಗ ವಾಸನೆಗಳು ಹೃದಯಗತವಾಗಿ ಅವೆಲ್ಲ ಒಳಗ ವಾಸನೆಗಳು ಹಂಗ ತುಂಬ್ಕೊಂಡು ಕುಂತಾವಲ್ಲ, ಅವನ್ನೆಲ್ಲ ತೆಗೆದಾಕ ವಾಸನಾ ನಾಶ ಮಾಡ್ಕೊ. ವಾಸನೆ ಯುರಿಸದೆ ಅಂದ್ರೆ ವಾಸನೆಗಳನ್ನ ಪೂರ್ಣ ನಾಶ ಮಾಡ್ಕೊ. ಭೋಗ ವಾಸನೆಗಳನ್ನು ಅಂದಾಗ ಅಂತಕ್ಕಣ ಸ್ವಚ್ಛಕತೆ, ಅವಾಗ ನೀನ್ ಯಾರಿದ್ಯನ್ನೋ ಅನುಭವ ನಿನಗಕ್ಕೆ. ಅದಕ್ಕಾಗಿ ನಾವು ವಾಸನಾ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದಲ್ಲ. ಹಂಗ ವಾಸನಾನ ಇರ್ಬೇಕು, ನಾವು ಆರಾಮ್ ಇರ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಸ್ವಲ್ಪ ಉಳಿಯದಂಗ ವಾಸನೆಗಳನ್ನ ನಾಶ ಮಾಡ್ಕೊಂಡಾಗ ನಿನಗೆ ಈ ನಿರಾತಂಕವಾದಂತ ಆನಂದದ ಅನುಭವ. ಬೇರೆ ದಾರಿನೇ ಇಲ್ಲ. ಅವ್ ಅಡಗ್ತಾವ್ ನಿದ್ಯಾಗ, ಅಡಗಿದಾಗ ಆರಾಮ್ ಅನಿಸ್ತದೆ. ತಾತ್ಪೂರ್ತಿಕ ನಾಶ ಆಗಿರ್ಬಲ್ಲ. ಮತ್ತು ಎಂದಿನಂತೆ ವಾಸನಾದಿಗಳು ಬೆನ್ನತ್ತಿ ತಿರುಗುವುದಕ್ಕತಿ ಎಚ್ಚರ. ಆದ್ರೆ ಸಮಾಧಿಯನ್ನು ಹೊಂದಿದಾಗ ಅವು ನಾಶ ಆಗಿರ್ತದೆ. ವಾಸನಾ ನಾಶ ಆದಾಗ ನಿನಗೆ ಜ್ಞಾನ ಸಮಾಧಿಯನ್ನು ಹೊಂದಾಗ್ತದೆ. ಈ ಜಗತ್ತಿನಾಗ ಏನಾರು ಹೊಂದಬೇಕು ಮಾಡ್ಬೇಕನ್ನೋ ವಾಸನ ಉಳಿಬಾರ್ದು. ಉಳಿಬಾರ್ದು ಅಂದ್ರೆ ಜ್ಞಾನದ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಅವೆಲ್ಲ ಹೋಗ್ತವೆ. ಜ್ಞಾನದಿಂದ ಎಲ್ಲ ವಾಸನೆಗಳು ಸಮೂಲವಾಗಿ ನಾಶಕ. ಏನಾರ ಮಾಡಬೇಕು ಹೊಂದಬೇಕು ಅನ್ನೋದು ಇವೆಲ್ಲ ಜ್ಞಾನಾಗ್ನಿ ನಿನ್ನಲ್ಲಿ ಜಾಗೃತ ಆದಾಗ ಇವೆಲ್ಲ ನಾಶಕ. ಅದನ್ನು ಜಾಗೃತಗೊಳಿಸುವ ಪ್ರಯತ್ನ ಮಾಡಬೇಕು. ಅಂತ ಸ್ಥಾನ ಅಂಥವ್ರ ಸಂಘ ನಾವು ಮಾಡಬೇಕು. ಎಚ್ಚರಗೊಳಿಸೋರ ಸಂಘ. ಜ್ಞಾನ ನನ್ನಲ್ಲಿ ಜಾಗೃತ ಆತಂದ್ರೆ, ವಿವೇಕ, ಆ ಕಣ್ಣು, ಆ ದೃಷ್ಟಿ ನಮ್ಮಲ್ಲಿ ಜಾಗೃತ ಆದಾಗ ಇದೆಲ್ಲ ಸದ್ದ ಅಡಿಗೆ ಹೋಗ್ಬಿಡ್ತು. ಎಲ್ಲ ಯಾವೂ ಇಲ್ಲ ಅನ್ಯ ಭಾವನೆಗಳೆಲ್ಲ ಇಲ್ಲದಂಗ ಆತ. ಅವಾಗ ಆನಂದದ ಅನುಭೂತಿ ಆಗಕ್ಕೆ ಶುರು ಆಕೈತಿ. ಇದು ಸತತ ಪ್ರಯತ್ನ ಬೇಕಿದಕ್ಕೆ. ಎಲ್ಲ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೋಬೇಕಾತನ ಒಳಗ ಆಂತರಿಕವಾಗಿ ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ ನಮಗೆ. ಹಂಗ ಅಂತೇವಿ ಅಭ್ಯಾಸ ಮಾಡ್ಬೇಕಂತ ಮಾಡಕ್ಕಾಗುವಂಗಿಲ್ಲ. ವಾಸನೆಗಳು ತಿರ್ಗಾ ಕಚ್ಚಿದ್ವು ಅವ ನಮ್ಮನ್ನೆಲ್ಲ ಜನ್ಮ ಅಂತ ವಾಸನೆಗಳು. ಯಾರ್ಯಾರಿಗೆ ಯಾವ ವಾಸನೆ ಇರ್ತಾವ ಅದ್ರ ತಕ್ಕಂಗ ಜನ್ಮಗಳು ಬರ್ತಾವ. ಅದಕ್ಕೆ ತಕ್ಕಂಗ ಕರ್ಮಗಳನ್ನ ಮಾಡ್ತಾನ. ವಾಸನೆಗಳಿಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತಾನೆ ಅವುಗಳ ಪ್ರಾಪ್ತಿಗಾಗಿ. ಅಂತಹ ಕರ್ಮಕ್ಕೆ ತಕ್ಕಂಗೆ ಮತ್ತೆ ಜನ್ಮಗಳು ಬರ್ತವೆ. ತಿರ್ಗಾ ಹಚ್ಚಿದ್ದಾದ ನಮಗೆ ವಾಸನೆ ಪೂರ್ಣ ನಾಶ ಮಾಡ್ಕೊಂಡು ಭೋಗ ವಾಸನೆಗಳನ್ನು. ಸ್ವಲ್ಪ ಉಳಿಲಿಲ್ಲ ಅಂದ್ರೆ ಏನು ನಿನಗೆ ಮಾಡಕ್ಕೆ ಬಾಧೆನೇ ಆಗುದು. ನಿನಗೆ ವಾಸನ ನಾಶ ಮಾಡ್ಕೊಂಡೆ ಅಂದ್ರೆ ಅದಿತ್ತದ ಹೇಳ್ಕೊಂಡ ತಿರ್ಗಾ ಹಚ್ಚೋದನ ನಿನ್ನ. ಈಗ ಮನುಷ್ಯನ ಜನ್ಮ ಇದ್ದಾಗ ಒಳ್ಳೆ ಸಮಯದ ಈ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊಳ್ಳಿಕ್ಕೆ ಅಗದಿ ಅವಕಾಶದ. ಪ್ರತಿಯೊಬ್ಬರಿಗೂ ಇದು ಮಾಡ್ಕೊಳ್ಳಿಕ್ಕೆ ಅವಕಾಶ. ಮೊದಲು ಮಾಡ್ಕೊಳ್ಳಿ ಕೆಲಸ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಅದು. ಮತ್ತು ವಾಸನಾದ ಬೆಣ್ಣ ಹತ್ತಿ ತಿರುಗು ಪಳೆ ಬರ್ತದೆ. ಬಹಳ ದುರ್ಲಭ ಮನುಷ್ಯನ ಜನ್ಮ ಬರುದು. ಜನ್ಮ ಬಂದಾಗ ಈ ವಾಸನೆಗಳನ್ನು ಕಳ್ಕೋಬೇಕು ಅನ್ನೋದಂತ ಬರುದು. ಅದು ಬಹಳ ದುರ್ಲಭ. ಅದನ್ನ ಎಚ್ಚರಿಕೆ ಮಾಡಿಕೊಡ ಅವ್ರು ಯಾರು ನಿಮ್ಗೆ? ಮತ್ತು ಕೊಂಡ್ಬಾಡ್ದಾಗ ಹೋಗುದಾನ ನೀ. ಮನುಷ್ಯನ ಜನ್ಮದ ಬಾಗಲು ಬಂದಾಗ ಏನಾರ ದಾಟೋದು. ಈಗ ಮತ್ತ ಅವ್ರಿಗೆ ಕೆರ್ಕೊಂತ ಕುಂತಿ ಅಂದ್ರ ಅದೇನೋ ಕೂಡ್ಡಗ ಹುರುಕ್ ಹತ್ತಿದ್ವು ಅಂತ. ಹುರುಕ್ ಹತ್ತಿ ಕಣ್ಣು ಕಾಣದಾಗ ಒಳಗ ಕೊಂಡ್ಬಾಡ್ದಾಗ ಹೋಗ್ಬಿಟ್ಟದ. ಎಲ್ಲಿ ಹೋದ್ರೂ ಪಾರಾಗಕ್ಕ ಬರುವಲ್ಲ. ಪೇರ್ಸ್ಕೊಂತ ಹೋಗುದು. ಆ ಬಾಗಲ್ ದಾಟು ಬಾಗಲ್ ಬಂದಾಗ ಮತ್ತೆ ಹುರ್ಕಿನ ತಿಂಡಿ ಎದ್ದು ಬಿಡುದು. ಕೆರ್ಕೋರಾಗೆ ಬಾಗಲ್ ದಾಟಿ ಬಿಡುದು. ಹೌದಿಲ್ಲ? ಹಂಗ ನಮ್ಮ ಮನುಷ್ಯನ ಜನ್ಮದ ಬಾಗಲೆಲ್ಲ ದಾಟಿ ಹೋದಪ್ಪ. ಈಗ ಇದ ಟೈಮ್ನಾಗ ಮಾಡ್ಕೋ ಕೆಲಸ. ಈಗ ಕೆರ್ಕೊಳಕ್ ನಿಂತೀನಿ. ಹೌದಿಲ್ಲ? ಹೋಗ್ಬಿಡ್ತದ.
ಕೆರ್ಕೊಳಕ್ ನಿಂತಿಂದ ಅದು ಬಾಗಿಲು ದಾಟಿ ಹೋಗುತ್ತೆ, ಮನುಷ್ಯನ ಜನ್ಮನ ಹೋಗುತ್ತಲ್ಲ, ಮತ್ತೆ ಕೈ ಹಿಡಿಸ್ಕೊಂತ ಹೋಗುದು, ಗೋಡಿ ಕೈ ಹಿಡಿಸ್ಕೊಂತ ಕೊಂಡು ಹೊಡೆದಾಗ ಹೋಗುದು. ದನಗಾಯಿ ಅಂತೀರಲ್ಲ, ದನ ಕೊಂಡು ಹೊಡೆದಾಗ ಹಾಕಿದ ದನ ಮತ್ತೆ ಹಂಗ ತಿರುಗು, ನಾವು ಕೊಂಡು ಎಲ್ಲಿ ಬೇಕಲ್ಲಿ ಹಂಗ ತಿರ್ಕೊಂತ ಹೋಗುದು. ದನದ ಗತಿ ಕೊಂಡು ಹೊಡೆದ ದನ ಹಾಕೊಂಡು ಕುಂತೇವೆ ನಾವು. ಪಶು ವೃತ್ತಿ ಬರೇ ಅದೇ ಮಾಡೋದಲ್ಲ, ಮತ್ತೇನೈತಿ ಅವ್ರ ಕೆಲಸ? ಅವ್ರಿಗೆ ವಿಚಾರ ಇಲ್ಲ, ಏನಿಲ್ಲ. ತಿನ್ನೋದು, ಲದ್ದಿ ಹಾಕೋದು, ಮರಿ ತೆಗ್ಸೋದು, ಇದನ್ನ ಮಾಡೋದು, ಮತ್ತೊಂದು ಏನು ಕೆಲಸ ಇಲ್ಲ. ಜೀವನ ಅಂದ್ರೆ ಏನು, ಅದರ ಉದ್ದೇಶ ಏನು ಅನ್ನೋದು ಏನು ಗೊತ್ತಾಗುತ್ತೆ. ಪಶು ವೃತ್ತಿಯನ್ನು ದಾಟುವ ಪ್ರಯತ್ನ ನಾವು ಮಾಡಾಕತ್ತೇವ್. ಮನುಷ್ಯನಾಗಿ ಬದುಕಾಕ ಕಲಿತೇವ್. ಮನುಷ್ಯ ವೃತ್ತಿ ಬರೋದು ಬಹಳ ಕಠಿಣ. ಮನುಷ್ಯರಂತ ಯಾರಿಗೆ ಅನ್ಬೇಕಂತಿದ್ರ ಎಷ್ಟು ಜನ ಆದ್ರಿ ಮನುಷ್ಯ ವೃತ್ತಿ ಉಳ್ಳವ್ರು, ಎಷ್ಟು ಮಂದಿ ಇದೆ. ಪಶು ವೃತ್ತಿ ದಾಟಿದಾಗ ಬರ್ತೈತಿ ಅದು ಮನುಷ್ಯ ವೃತ್ತಿ. ಇನ್ನೊಂದು ರಾಕ್ಷಸಿ ವೃತ್ತಿ, ಅದಕ್ಕಂತ ಹೀನ ವೃತ್ತಿ. ಅದು ರಾಕ್ಷಸಿ ಪೈಶಾಚಿಕ ವೃತ್ತಿ. ಅದನ್ನು ದಾಟಿದಾಗ ಇದು ಮನುಷ್ಯನ ವೃತ್ತಿ ಬರ್ತದೆ. ಮನುಷ್ಯನ ಇದನ್ನು ದಾಟಿದಾಗ ದೇವ ವೃತ್ತಿ, ವೃತ್ತಿಯಲ್ಲಿ ಸುಧಾ ನಿನಗೆ ಇದನ್ನು ಹೊಂದೋದು ಆಗುದಿಲ್ಲ. ಅದು ದೇವಾತೀತ ವೃತ್ತಿಯನ್ನು ಪಡಿಬೇಕಾಗತ್ತೆ. ಅಲ್ಲಿ ಭೋಗ ವಾಸನೆಗಳು ಅದಾವ, ಸೂಕ್ಷ್ಮ ರೀತಿ ಒಳಗಿರ್ತಾವ. ದೇವ ವೃತ್ತಿಯಲ್ಲಿ ಸುಧಾ ಭೋಗದ ವಾಸನ ಹಂಗ ಇರ್ತದೆ, ನಾಶ ಆಗಿರ್ತದೆ. ದೇವಾತೀತ ವೃತ್ತಿಯನ್ನು ಪಡೆದಾಗ ಇವೆಲ್ಲ ನಾಶ ಆಗಿರ್ತದೆ. ಅವಾಗ ಪರಿಶುದ್ಧವಾದಂತಹ ಇರುವಿನ ಅನುಭವ ನಮಗೆ. ಅದಕ್ಕೆ ದೇವಾತೀತ ವೃತ್ತಿಯನ್ನು ನಾವು ಪಡಿಬೇಕಾಗತ್ತೆ. ದೇವ ವೃತ್ತಿಗೂ ಸುಧಾ ಇದನ್ನು ತಿಳ್ಕೊಳಿಕ್ಕೆ ಆಗುದು ಅಸಮರ್ಥ. ಸುಮನಸರ್ಗಾದನು ಮರಿದು ಕಾಣಲ್ಕೆನೆ ತಮ್ಮ ಒಪ್ಪದು ತಮ್ಮದಂದದೆ. ದೇವತೆಗಳ ದೇವವೃತ್ತಿ ಉಳೋದಕ್ಕೂ ಇದನ್ನು ತಿಳ್ಕೊಳಕ ಅತಿ ಅಂಬಾಯಿತಗಿರಿ ಒಳಗ ಭೋಗ ಮಾಡ್ಬೇಕನ್ನೋ ಆಶೆ ಆಯ್ತು. ಪುಣ್ಯ ಕರ್ಮಗಳನ್ನು ಮಾಡಿ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನುವ ಆಶೆ, ಅದ ದೇವವೃತ್ತಿ. ಅದನ್ನು ನಾವು ಮೀರಬೇಕು. ವಿಹಿತ ರೀತಿಯಿಂದನೂ ಇಲ್ಲ, ನಿಷಿದ್ಧ ವ್ಯವಹಾರದಿಂದನೂ ಇದು ಇಲ್ಲ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಗಬೇಕು. ಹೆಂಗಾದ್ರೂ ವಿಷಯ ಸಂಬಂಧ ನಮ್ಗೆ ಸುಖ ಕೊಡೋದಿಲ್ಲ. ಅವು ಅನಿತ್ಯದವ, ದುಃಖ ಕೊಡ್ತಾವ. ಅವು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ದೃಢಪಟ್ಟಾಗ ಅದ್ರ ಮ್ಯಾಗಿನ ಆಸಕ್ತಿ ಹೋಗ್ತೈತಿ. ಈ ತಿಳುವಳಿಕೆ ಇಲ್ಲದಕ್ಕೆ ನಾವು ಅದ ಸುಖರೂಪ ಅಂತ ತಿಳ್ಕೊಂಡು ಬೆನ್ನೈತಿ. ಹಂಗಾರ ಮಾಡಿ ಅದನ್ನು ವಿಷಯ ಸಂಪರ್ಕ ಮಾಡಿ ಸುಖ ಹೊಂದಬೇಕನ್ನೋ ಆಸೆ ನಮ್ಮನ್ನ ಅದು ಗಟ್ಟಿಯಾಗಿ ಅದ್ರಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಹಚ್ಚ. ಈ ಆಶಾದ ಇದನ್ನು ಪೂರ್ಣ ನಾಶ ಮಾಡಬೇಕು. ಎಳ್ಳಷ್ಟು ಉಳಿಬಾರ್ದು, ನೀನು ಎದ್ರಾಗೂ ಆಸಕ್ತಿ ಉಳಿಬಾರ್ದು ನೋಡ್ರಿ. ಅಂದಾಗ ನಿನಗೆ ಯೋಗಿ ಆಗಕ್ಕೆ ಬರ್ತದೆ. ಅನಾಸಕ್ತಿಯನ್ನು ಹೊಂದಿದಾಗ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ. ಅದಕ್ಕೆ ಅನಾಸಕ್ತಿಯನ್ನು ಹೊಂದೋದು ವೈರಾಗ್ಯ. ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋದನ್ನು ಬಿಡೋದನ್ನು. ನಾ ಅದನ್ನ ಮಾಡಿನ ಸುಖ ಹೊಂದ್ಬೇಕು, ಇದನ್ನ ಮಾಡಿ ಸುಖ ಹೊಂದ್ಬೇಕು ಅನ್ನೋದು ಒಳಗೆ ತುಂಬ್ಕೊಂಡು ಕೂತಿಯಲ್ಲ. ಏನು ಮಾಡಿರೋ ಏನು ಇಲ್ಲ ಅನ್ನೋದು ಇನ್ನೂ ಹೊಳಿವಲ್ದ ನೀನು. ಇಲ್ಲಿ ತನಕ ಮಾಡಿದೆಲ್ಲ, ಮಾಡಬೇಕಾದದ್ದು ಏನು ಉಳಿಲಿಲ್ಲ. ಇನ್ನೂ ಮಾಡ್ಬೇಕನ್ನೋದು ಐತೆ ನೀನು. ಮಾಡ್ಬೇಕನ್ನೋ ಮಾತು ದನ್ವ ಹೊಂತಿ ಮಾಡೋದ್ರಿಂದ ಏನಾಯ್ತು ನೋಡು. ಏನಾರ ಮಾಡ್ಬೇಕನ್ನೋದು ಎಳ್ಳಷ್ಟು ಉಳಿಬಾರ್ದು ನಿನ್ನ ಮನಸ್ಸಿನಾಗ. ಏನ್ ಆ ವಾಸನ ಇತ್ತಂದ್ರೆ ಮಾಡಕ್ ತೇಕಾಕ್ ಹಸ್ತದ ನಿನ್ನ. ವಾಸನ ನೋಡಿ ಮಾಡಕ್ ಹಚ್ಚೋದು, ಕರ್ಮಗಳನ್ನು ಮಾಡಕ್ ಹಚ್ಚೋದು. ಭೋಗ ವಾಸನೆಗಳು ಕರ್ಮದಿಂದ ವಿಷಯ ವಸ್ತುಗಳು ದೊರಿತಾವ. ಅವುಗಳನ್ನು ಸಂಪರ್ಕ ಮಾಡಬೇಕು, ಸುಖ ಸಿಗ್ತೈತಿ ಅನ್ನೋ ವಾಸನೆಗಳು ತೇಕಾಕ್ ಹಚ್ತಾವ ನಮ್ಮ ಕರ್ಮಗಳನ್ನು. ಇಷ್ಟು ದಿನ ಮಾಡ್ಕೊತ ಬಂದೀವಿ, ಅದ ಜನ್ಮ ಜನ್ಮ ಅಂತ ತಿರುಗೇವಿ, ಸಾಕಿನ್ನು ಬ್ಯಾಡದನ್ನು ಹಿಂತಿರುಗ್ತಾನೆ. ಅದರಿಂದ ವಿಮುಖ ಆಕ. ಎದ್ರಾಗೂ ಆಸಕ್ತಿ ಉಳಿದ್ರು ಅನಾಸಕ್ತಿ ಅನ್ನೋ ಅಂತ. ಅದು ಬರ್ಬೇಕಾದ್ರೆ ವಿವೇಕ ಇದ್ರೆ ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಬರ್ತೈತಿ. ಇದ್ರಾಗಿನ ಅನಾಸಕ್ತಿ ಬರ್ಬೇಕಾದ್ರೆ, ವೈರಾಗ್ಯ ಬರ್ಬೇಕಾತಂದ್ರೆ, ವಿಷಯದ ಆಸಕ್ತಿ ಕಡಿಮೆ ಆಗ್ಬೇಕಾತಂದ್ರೆ ಹಿಂದಿನ ಬಹು ಜನ್ಮದ ಪುಣ್ಯ ಬೇಕು. ಪುಣ್ಯ ಇದ್ದರೆ ಎದ್ರಾಗ ಆಸಕ್ತಿನೂ ಉಂಟಾಗೋದು. ಬೇಕಾದ ಕನ್ನ ತಂದ್ರು ಹೊಳ್ಳಿ ನದ್ರೆ ಎತ್ಸೋದ ನೋಡೋದು. ನಿಜವಾಗಿ ಅದರ ಅನಾಸಕ್ತಿಯನ್ನು ಹೊಂದಿದವು. ಯಾಕೆ ದೋಷವನ್ನು ಕಂಡಿರ್ತಾವ ನಾವು ದೋಷ ಕಾಣುವಲ್ಲಿ ಅದ್ರಾಗ ಆಸಕ್ತಿ ಉಂಟಾಗೈತೆ ನಮ್ಗೆ. ವಿಷಯ ದೋಷ ದರ್ಶನ ಇಲ್ಲದಕ್ಕೆ ವಿಷಯದ ವ್ಯಾಮೋಹ ಗಟ್ಟಿಯಾಗಿ ಕುಂತ್ಕೊಂತೈತಿ. ಯಾವಾಗ ದೋಷ ದರ್ಶನ ಆಕೈತಿ, ಯಾವಾಗ ವ್ಯಾಮೋಹ ಕ್ಷೀಣ ಆಕೈತಿ. ಅದ್ರ ದೋಷವನ್ನು ಕಂಡ ನಾವು ಅದ್ರ ಬಗ್ಗೆ ಆಸಕ್ತಿ ಇಲ್ಲ.
ಕರ್ಮಕ್ಕಿಂತ ಕ್ಷಮೆಯೇ ಶ್ರೇಷ್ಠ ಅಂದ. ಏನು ಸುಮ್ಮನೆ ಇರುವುದು. ಕ್ಷಮೆ ಅಂದ್ರೆ ಮನಸ್ಸಿನ ಸುಮ್ಮನೆ ಇರುವುದು, ಏನೆಲ್ಲ ಕೈ ಬಿಟ್ಟು ಸುಮ್ಮನೆ ಇರುವುದು ಕಲಿಬೇಕು. ಹೆಚ್ಚಿನ ಸ್ಥಿತಿಯನ್ನು ನಾವು ಹೊಂದಬೇಕಾದರೆ ಕರ್ಮವನ್ನು ನಾವು ಕೈ ಬಿಡಲೇಬೇಕಾಗುತ್ತದೆ. ಒಲ್ಲೆ ಅಂದ್ರೆ ಇಲ್ಲೇ ಮಾಡ್ಕೊಂತ ಹೋಗ್ತೇಕು ಅಂತ ಯಾರು ಬೇಡ ಅಂತಾರೆ. ಬಿಡಾಕ ಒಲ್ಲೆ ಅಂದ್ರೆ ಯಾರು ಬೇಡ, ಯಾರಿಗೇನು ಒತ್ತಾಯ ಇಲ್ಲ. ಅದನ್ನ ಮಾಡೇ ಹೊಂತೇನಂದ್ರೆ ಮಾಡ್ಕೊಂತ ಹೋಗು, ಅನುಭವಿಸು, ಯಾರು ಏನು ಮಾಡೋದು. ಜ್ಞಾನಿಗಳ ಕರ್ಮ ಪ್ರಾರಬ್ಧಕ್ಕನುಸಾರವಾಗಿ ನಡೆದಿರ್ತದೆ, ಅದರಾಗ ಅವ್ರಿಗೆ ಆಸಕ್ತಿ ಇರುವುದಿಲ್ಲ. ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವ್ರ ಕರ್ಮಗಳನ್ನು ಮಾಡ್ತಿರ್ತಾರೆ, ಆಸಕ್ತಿ ಇಲ್ಲದೆ ಮಾಡ್ತಿರ್ತಾರೆ, ಫಲಾಪೇಕ್ಷೆ ಇಲ್ಲ ಅಲ್ಲಿ. ಏನು ಈ ಭೌತಿಕ ಜಗತ್ತು ಜಡವಿದೆ ಮತ್ತು ಆತ್ಮ ಅದು ಅಜಡನಿದ್ದಾನೆ. ಏನು ಜಡ ಎಂದು ಅಜಡ ಆಗ್ಲಿಕ್ಕೆ ಬರುದಿಲ್ಲ, ಅಜಡವಾದದ್ದು ಎಂದು ಜಡ ಆಗ್ಲಿಕ್ಕೆ ಬರುದಿಲ್ಲ. ನೀನು ಜಡ ಅಂತ ನೀ ತಿಳ್ಕೊಂಡು ಆರೋಪ ಮಾಡ್ಕೊಂಡು ನೀನು ಜಡ ಭಾವ ತೆಗೆದಾಕದ. ನೀನು ಅಜಡವಾದಂಥ ಅರು ಸ್ವರೂಪನ ನೀ ನದಿ ಅನ್ನೋದನ್ನ ಅನುಭವಿತು. ವಿಷಯದ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಮನಸ್ಸು ಚಂಚಲ ಆಗುವುದು ತಪ್ಪೋದಿಲ್ಲ ನೋಡಿ. ಏನು ವಿಷಯದಿಂದ ಹಿಂತಿರುಗಿದೆ ಅಂದ್ರೆ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಆದಾಗ ನೀ ಯಾರಿದ್ದೀನೋ ಆನಂದದ ಅನುಭೂತಿ ಆಗಕ್ಕೆ ಶುರು ಆಕೈತಿ. ಈ ಜಡ ರೂಪವಾದ ಜಗತ್ತಿಗೆ ನಿನ್ನ ಇರು ಸಾಕ್ಷಿಯಾಗಿ ಶಾನೆ ಆದ ಮನುಷ್ಯ ಈ ಭೌತಿಕ ಜಗತ್ತಿನ ಕಡೆ ಲಕ್ಷ್ಯ ಕೊಡಕ್ಕೆ ಹೋಗ್ಬಾರ್ದು. ಲಕ್ಷ್ಯ ಕೊಟ್ಟಾಗ ಇದು ನಿನಗೆ ಅನುಭವ, ನಿನ್ನ ಇರು ಅನುಭವ ಬರ್ದಂಗೆ ಆಗೈತಿ. ಅದ್ರ ಕಡೆ ಲಕ್ಷ್ಯ ಕೊಡೋದು ಕೈ ಬಿಡೋದ. ನಿನ್ನ ಇರುವಿನ ಕಡೆ ಲಕ್ಷ್ಯ ಕೊಡೋದು, ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕಾದ್ರೆ ಅಭ್ಯಾಸ ಭಾಳ ಮಾಡ್ಬೇಕಾಕೈತಿ. ನಾವು ಆ ಸಾಧನ ಸ್ಥಿತಿ ಒಳಗೆ ವಿಘ್ನಗಳು ಭಾಳ ಬರ್ತಿರ್ತಾವ. ಅಲ್ಲಿ ಮಾನ ಅಪಮಾನಗಳ ಪ್ರಸಂಗಗಳು ಬರುವ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ. ಆ ಸ್ಥಿತಿ ಒಳಗೆ ನಾವು ಸಮಾನತೆಯನ್ನು ಕಾಕೊಂಡು ಹೋಗ್ಬೇಕು ನೋಡ್ರಿ. ಎಂತೆಂಥ ಪ್ರಸಂಗ ಬರ್ತಾವ ಹೇಳಾಕ್ತದಲ್ಲ ಅಭ್ಯಾಸ ದಶೆ ಒಳಗೆ. ಅಂತ ಸ್ಥಿತಿ ಒಳಗೆ ಮಹಾತ್ಮರು ಹೆಂಗೆ ವರ್ತನ ಮಾಡಿದ್ರು ಅನ್ನೋದನ್ನ ನೆನಪು ಮಾಡ್ಕೊಂಡು ನಾವು ಮುಂದುವರಿಬೇಕು. ಅಂತದ್ರಾಗ ಬಂದವೆಲ್ಲ ಎಲ್ಲರಿಗೂ ಮಹಾತ್ಮರು ವಿಘ್ನ ಬರುವ ನಾವು ಅಭ್ಯಾಸದ ಮಾಡೋರಿಗೆಲ್ಲ. ಅದಕ್ಕೆ ಹೆದರಿ ವಿಘ್ನಾದಿಗಳಿಗೆ ಹೆದರಿ ಇದನ್ನ ಕೈ ಬಿಟ್ಟೆ ಅಂದ್ರೆ ಏನೂ ಸಾಧಿಸಕ್ಕಾಗೋದು ನೀವು. ಹಿಂಗಾದ್ರೆ ಬೇಕಾದ ಬರ್ಲಿ, ಅಲ್ಲಿ ಬಂದದ್ದೆಲ್ಲ ಬರಲಿ, ಗೋವಿಂದನ ಆ ಇರುವಿನ ನೆನಪು ಒಂದು ಇರ್ಲಿ ಅಂದ್ರೆ. ಗೋವಿಂದನ ದಯ ಅಂದ್ರೆ ಆ ಇರುವಾದ ಇರುವಿನ ಕಡೆ ಲಕ್ಷ್ಯ ಇರ್ಲಿ ನೀನಂತ ಅಂದ್ರೆ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಏನ್ ಮಾಡಿಬಿಟ್ಟಿ ಅದನ್ನ ಬರುವ ನಾವು, ಅವು ಖಾಯಂ ಇರ್ತಾವನ, ಬಂದು ಹೋಗುವ ನಾವು ಆಗಂತುಕವು. ಬಂದೈತಿ ಅಂದ್ರೆ ಅದು ಹೋಗುದನ, ಅದನ್ನ ಹಂಗೆ ಇಟ್ಕೋಬೇಕಂತ. ಅವೆಲ್ಲ ಕರ್ಮಕ್ಕನುಸಾರವಾಗಿ ಏನೇನು ಬರಬೇಕು ಅವೆಲ್ಲ ಬಂದು ಮಾನ ಅಪಮಾನಗಳು. ಇನ್ನೊಬ್ಬರು ಗೌರವ ಸಕತ್ ಕೂಲೆ ಹಿಗ್ತಿ, ತೆಗಳಿದ ಕೂಲೆ ಕೂಗಕ್ಕೆ ಚಲೋ. ಎರಡನ್ನು ಸಮಾನವಾಗಿ ನೋಡ್ಬೇಕು, ಸಮದೃಷ್ಟಿಯಿಂದ ನೋಡವು. ಮಾನ ಅಪಮಾನಗಳನ್ನೆಲ್ಲ ಸಮಾನವಾಗಿ ನೋಡವು. ಅವಾಗ ಸ್ಥಿತ ಪ್ರಜ್ಞಾ ಅಂತಾರೆ. ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವ. ಇದು ಸಮತ್ವದ ಅನುಭವ ನಮಗಾಗ್ತದೆ. ವೇಳೆ ವ್ಯರ್ಥ ಹೋಗ್ಲಿಕ್ಕೈತಿ, ಇದ್ರ ಸದುಪಯೋಗ ಮಾಡ್ಕೊರಿ. ಮತ್ತೆ ಮುಂದಿನ ಕ್ಷಣ ನಿನ್ನದಲ್ಲ. ಏನ್ ಕಳೆದ ವೇಳೆ ಮತ್ತೆ ಸಿಗುದಿಲ್ಲ ನಿಮಗೆ. ಹೊತ್ತು ಹೋದರೆ ಮತ್ತೆ ಬಪ್ಪದು, ಮತ್ತೇನಾದ್ರು ಪಡ್ಕೋಬಹುದು ಮತ್ತೆ ಬೇರೆ. ಆದ್ರೆ ಕಳೆದ ವೇಳೆ ಸಿಗುದಿಲ್ಲ ನಿನಗೆ. ಅದಕ್ಕೆ ಅದನ್ನ ಸದುಪಯೋಗ ಮಾಡ್ಕೊರಿ. ಏನ್ ವ್ಯರ್ಥ ಹೋಗ್ಲಿಕ್ಕೈತದ ವೇಳೆ. ನಿಜವಾದ ಸಾಧಕರು ಯಾರು ಆದ್ರೆ ಹೊರಗಿಂದ ಏನು ಹಚ್ಕೊಳಕ್ ಹೋಗ, ಬೇಕಾದವಲ್ಲ ಯಾರು ಬೇಕಾದವ್ರು ವೈರಿ ಆದರೂ ಸಾಧನ ಮಾತ್ರ ಬಿಡಬಾರ್ದು.
ಪ್ರಾರಬ್ಧ ಅನುಕೂಲ ಇರ್ತೈತೆ ಅಂತ ಹೇಳಿಕ್ ಬರೋದಿಲ್ಲ. ನಮ್ಗೆ ಅನುಕೂಲ ಆಗ್ಬೋದು, ಪ್ರತಿಕೂಲನೂ ಆಗ್ಬೋದು. ಹೆಂಗಿರ್ತೈತೆ ಅಂತ ಯಾರಿಗೆ ಹೇಳಿಕ್ ಬರೋದಿಲ್ಲ. ನಿಜವಾದ ಇದನ್ನ ಸಾಧಿಸ್ಬೇಕನ್ನೋ ನಾವು ಅದ್ರ ಕಡೆ ಗಮನ ಕೊಡೋದನೇ ಇಲ್ಲ. ನಿಜವನ್ನು ತಿಳ್ಕೊಬೇಕು ಅನ್ನುವಂಥ ಉತ್ಕಟ ಇಚ್ಛಾಯ್ತಂದ್ರೆ ಏನ್ ಬೇಕಾದ ಬರ್ಲಿಳಂದ. ಈ ಜಗತ್ತಿನ ಮಾನ ಅಪಮಾನಗಳಿಗೆ ಧೈರ್ಯವನ್ನು ತಾಳ್ಬೇಕು. ಏನ್ ನಿಜವಾದ ಸಾಧಕ ಇದ್ರೆ ಇದು ಕೆಲಸ ಆಕೈತಿ ನೋಡ್ರಿ. ಸಾಧಕನ ಸಾಧನೆ ಇರ್ತದೆ, ಅದ ಸಿದ್ಧನ ಲಕ್ಷಣ. ಸಾಧಕ ಏನು ಸಾಧನೆ ಮಾಡ್ತಿರ್ತಾನ, ಅನ್ಯ ಭಾವನೆಗಳನ್ನೆಲ್ಲ ತೆಗೆದುಹಾಕಿ ತನ್ನ ಭಾವದೊಳಗೆ ಇರ್ಲಿಕ್ಕೆ ಪ್ರಯತ್ನ ಮಾಡೋದು. ಅವನು ಸಾಧಕ ಪ್ರಯತ್ನ ಮಾಡ್ತಿರ್ತಾನೆ. ಅವನು ಸಿದ್ಧ ತನ್ನ ಭಾವದೊಳಗೆ ಇದ್ದು ಬಿಡು. ಸಿದ್ಧನ ಲಕ್ಷಣನ ಅದು. ಆತ್ಮಭಾವದೊಳಗೆ ಯಾವಾಗಲೂ ಇರ್ತಾನ. ನೀವು ಅನ್ಯ ಭಾವನೆಗಳನ್ನು ತೆಗೆದುಹಾಕಿ ಆತ್ಮಭಾವದಾಗ ಇರಕ್ಕೆ ಪ್ರಯತ್ನ ಮಾಡ, ಅವ ಸಾಧಕ. ಯಾಕೆ ಅನ್ಯ ಭಾವನೆ ಗಟ್ಟಿ ಆಗಿಬಿಟ್ಟಿರ್ತೈತೆ. ಅವನ್ನೆಲ್ಲ ತೆಗೆದುಹಾಕಿ ಆತ್ಮಭಾವನೆಯನ್ನು ಗಟ್ಟಿಗೊಳಿಸುವ ಪ್ರಯತ್ನ ಅವು ನಡೆದಿದೆ. ಸಿದ್ಧ ಆತ್ಮಭಾವದೊಳಗೆ ಉಳ್ಕೊಂಡ ಬಿಟ್ಟಿರ್ತಾನೆ, ಸಮಾಧಿ ಹತ್ತಿರ್ತೈತೆ ಅವನು. ನಮ್ಮವ್ರು ಅನ್ನೋರು ಯಾರು? ಎಲ್ಲರೂ ವಿಷಯದವ್ರೆ. ಸ್ವರೂಪದ ಅಭ್ಯಾಸದಲ್ಲಿ ತೊಡಗಿದವ್ರು ನಮ್ಮವ್ರು ಅಂತ. ಅದಕ್ಕೆ ಕೆಮ್ಮವ್ರ ಒಳಗಿರೋಕ್ಕಿಂತ ನಮ್ಮವ್ರ ಒಳಗಿರುವುದು ಲೇಸು ಅಂತ. ಏ ಎಲ್ಲರೂ ವಿಷಯ ದಶೆಯಿಂದ ಮೇಳಾಗ್ಯಾರ. ವಿಷಯದ ಸಂಬಂಧಿಗಳು ಎಲ್ಲರೂ. ಯಾವುದು ವಿಷಯ ಇರ್ಲಿಲ್ಲ ಅಂದ್ರೆ ಎಲ್ಲಾ ಸಂಬಂಧಗಳೆಲ್ಲ ತಪ್ಪಿ ಹೋಕ್ಕವು. ಏನ್ ಎಲ್ಲರೂ ವಿಷಯ ಸಂಬಂಧ ಮೇಳಾಗಿದ್ದು ಮೇಳ. ಎಲ್ಲೋ ಒಬ್ರು ಯಾಜ್ಞವಲ್ಕ್ಯ ಮೈತ್ರಾಗತಿ ದೇವಿ, ಮೈತ್ರಾದೇವಿ ಗತಿ ಗಂಡ ಹೆಂಡ್ರಾಗವ್ರು. ಅವರು ವಿಷಯ ಸುಖ ಹೊಂದಬೇಕಂತ ಮದುವೆ ಮಾಡ್ಕೊಳ್ಳಿಲ್ಲ. ಜ್ಞಾನವನ್ನು ಮಾಡ್ಕೊಳ್ಳೋ ಸಂಬಂಧ, ಜ್ಞಾನ ಪ್ರಾಪ್ತಿಗಾಗಿ ಅವ್ರನ್ನ ಲಗ್ನ ಮಾಡಿ. ಸಮಾಜ ಒಂದು ನಮೂನಿ ದೃಷ್ಟಿ ಬೇರೆ ಇದನ್ನ ನೋಡ್ತೈತಿ ಅಂತ ತಿಳ್ಕೊಂಡೆ ಅವ್ರು ಲಗ್ನ ಆಗ್ಬಿಟ್ರೆ ಅವ್ರ ಹಂತೇಲಿ ಇರ್ತೈತಿ. ಅದನ್ನ ವಿಚಾರ ಕೇಳಿಕೆ ಅನುಕೂಲ ಆಕೈತಿ ನಮ್ಗಂತೇಳಿ ಲಗ್ನ ಮಾಡ್ಕೊಂಡ ಮೈತ್ರಾದೇವಿ ಯಾಜ್ಞವಲ್ಕ್ಯರು. ಹೌದು, ಸ್ವರೂಪದ ಅಭ್ಯಾಸ ಮಾಡ್ಕೊಳ್ಳೋದರಿಂದ ಯಾಜ್ಞವಲ್ಕ್ಯರ್ ಮದುವೆ ಆದ್ಲಕ್ಕೆ. ಮನೆಯವ್ರು ಯಾರು, ಹೊರಗಿನವ್ರು ಯಾರು ಹಂಗಾರಂದ್ರೆ? ವಿಷಯದ ಬೆನ್ನ ಹತ್ತಿದವರೆಲ್ಲ ಹೊರಗಿನವರು ಅಲ್ಲ. ವಿಷಯದಿಂದ ವಿಮುಖ ಆದವರು ಮನೆಯವರು. ಎಲ್ಲರೂ ವಿಷಯದವರ ಅದಾರ. ಮನೆಯವರನ್ನವ್ರು ಯಾರ್ದು ಎಲ್ಲಿ ಸಿಗ್ಬೇಕು ನಿಮ್ಗೆ? ಏನ್ ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡೋದಿಲ್ಲ. ಅದು ಅದ್ರ ಕಡೆ ಲಕ್ಷ ಕೊಡಕ್ ಹೋಗ್ಬೇಡ. ಒಂದನೇ ಮನೆ ಇರುವುದಲ್ಲ ಅದು. ನಮ್ಗೆ ಅನುಕೂಲ ಪ್ರತಿಕೂಲ ಹಿಂಗ ಹೋಗುದ. ನಿಜವಾದ ಸಾಧಕರಾದವರು ಅದ್ರ ಕಡೆ ಗಮನ ಕೊಡಬಾರ್ದು. ಸಾಧಕ ಆದವರು ತಿರಸ್ಕಾರ ಮಾನ ಅಪಮಾನ ಕಡೆಗೆ ಲಕ್ಷ್ಯವನ್ನು ಕೊಡ್ಲಿಕ್ಕೆ ಹೋಗ್ಬಾರ್ದು. ಏನ್ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕು. ಹಂಗ ಬರೋದು ಭಾಳ ಕಠಿಣ ಐತಿ. ತಡಾಯಿಲ್ಕ ಮನಸ್ಸು ಉದ್ಯೋಗಿನ ಹಾಕೊಂಡ್ಕೊಂಡು ಹೋಗ್ತೈತಿ. ಸಿಟ್ಟಾಕೈತಿ, ಬೈಯಾಕ ಶುರು ಮಾಡ್ತೈತಿ. ಯಾರು ಏನಂದ್ರು ಸುಮ್ಮನೆ ಇರೋದು ಭಾಳ ಕಠಿಣ ಐತಿ. ಹಾಲು ಹೊಡೆದ್ರು ಅಗಸ್ಯಾನ ಬೋರ್ಗಲ್ ಹೆಂಗಿರ್ತೈತಿ, ಹಾಲು ತಂದು ಹಾಕಿದ್ರು ಸುಮ್ಮನೆ ಇರ್ತೈತಿ, ನಾಯಿ ಉಚ್ಚಿ ಹೊಡೆದ್ರು ಸುಮ್ಮನೆ ಇರ್ತೈತಿ. ಅದು ಹಂಗ ಆಗಬೇಕ್ರಿ ಅಗಸ್ಯಾನ ಬೋರ್ಗಲ್ಲ. ಯಾವ ಹೊಗಳಿರು ತೆಗಳಿರು ಇರುವುದನ ಅದು. ಜಗತ್ತಿನ ಇದಂದೇನ ತೆಗಳಿಕೆ ಹೊಗಳಿಕೆ ಇರುವುದನ. ಏನ್ ಏನಂದ್ರು ಅದ್ರ ಕಡೆ ಗಮನ ಕೊಡಕ್ ಹೋಗ್ಬಾರ್ದು. ಮಮಕಾರ ಏನದು ಮಾಡ್ತೈತಿ, ನಮ್ಮನ್ನೆಲ್ಲ ಬಂಧನಕ್ಕೆ ಹಾಕಿದ್ದ. ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ. ನಾನು ನನ್ನದು ಅನ್ನೋದು. ಅಹಮಿದಂ ಮಮ ಇದಂ. ಇದಂ ಮಮಕಾರ, ನಾನು ನನ್ನದು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದೇನೈತೆ ಇದ ಸುಖರೂಪ ಅಂತ ತಿಳ್ಕೊಂಡು. ಇದ ಎಲ್ಲ ಬಂಧನಕ್ಕೆ ಕಾರಣ ಆಗಿದೆ. ಇದು ನಾನಲ್ಲ, ನನ್ನದು ಅಲ್ಲ ಅನ್ನೋ ಸಂಬಂಧ ತಪ್ಪಿಸ್ಕೊಂಡಿದ್ರೆ ನೀನು ಬಂಧನಕ್ಕೆ ಹಾಕವ್ರು ಯಾರು? ನಾನು ನನ್ನದು ಅಂತ ತಿಳ್ಕೊಂಡ್ರೆ ನಿನಗೆ ಬಂಧನ ಹಾಕೊಂಡು
ಮನಸ್ಸಿನಾಗ ಅದನ್ನೆಲ್ಲ ತೆಗೆದು ಹಾಕಿತ್ತಂದ್ರೆ ಇನ್ನು ಬಂಧನಕ್ಕೆ ಹಾಕವ್ರು ಯಾರು ಇದ್ದೀರಿ. ಹೆಂಡ್ರು ಮಕ್ಕಳು ಉಪ್ಪಿನ ಕಾಲಕ್ಕೆ ಜೋಪಾನ ಮಾಡ್ತಾರ ಅನ್ನೋದು ಭ್ರಮ ಆಗೈತಿ ನಿಮಗೆ. ಜೋಪಾನ ಮಾಡ್ತಾರ ಅವ್ರು ಬಾಯಾಗ ಏತ್ ರೆಡಿ ಮಾಡ್ತಾರ ನಿಮ್ಗೆ. ನೀ ತಿಳ್ಕೊಂಡು ನಾನು ನೋಡ್ತಾರಂತ. ನೀ ಯಾವಾಗ ಹೋಕ್ಕಿ ಅನ್ನೋದು ನೋಡ್ತಿರ್ತಾರ ಅವ್ರ ದಾರಿ. ಯಾವಾಗ ಹೋಗ್ಕತಿನಪ್ಪ ಇದು ನಮ್ಗೆ. ನೀ ತಿಳ್ಕೊಂಡು ಇನ್ನ ಅವ್ರ ಸಂಬಂಧ ದುಡಿಯಾಕ ಬಡ್ಕೋತೈತಿ ಹಂಗ ಗಳಿಸೋದು ಇದನ್ನ ಮಾಡೋದು. ಇನ್ನ ಎಷ್ಟು ದಿನ ಆಯ್ತೇನೋಪ್ಪ ಇದು ಯಾವಾಗ ಎಂತೆಂಥದ್ಕರ ಬರ್ತೈತಿ ಇದಕ್ಕೆ ಬರುವಲ್ದು ಅಂತಿರ್ತಾರ ಅವ್ರು. ಆದರೂ ನೀ ಅದು ಬಾಯಿ ತಕೊಂಡು ಅಲ್ಲಿ ಹೋಗಿ ಕುಂದಿರ್ತೀನಿ ನೋಡ್ಕೊಂತ ಅದನ್ನ. ಅದ್ರಾಗ ಆಸಕ್ತಿ ಹೋಗಲ್ಲಲ್ಲೋ. ಅಸುರಿ ಸ್ಥಿತಿ ಉಳ್ಳಂತ ಜನರ ಸಂಘವನ್ನು ಮಾಡಕ ಹೋಗ್ಬಾರ್ದು. ಏನ್ ರಾಕ್ಷಸಿ ಇರತ್ತಿ ಅಂತವ್ರ ಸಂಘದಾಗ ಇರಾಕ ಹೋಗ್ಬಾರ್ದು. ಏನ್ ಆತ್ಮನನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಆದಿ ಅಂತ್ಯ ಬೀಳುತ್ತದೆ. ಏನ್ ಯಾವಾಗಲೂ ಇದ್ದ ವಸ್ತು ನೀನು. ಇದು ಉಳ್ಕಿದ್ದೆಲ್ಲ ತೋರಿಕೆ ಅದ ಯಾವಾಗಲೂ ಇಲ್ಲದ್ದದು. ಯಾವಾಗಲೂ ಇದ್ದದ್ರ ವಸ್ತುವಿನ ಕಡೆ ಲಕ್ಷ ಕೊಡೋದು ಅದೇ ಆತ್ಮ. ಎಲ್ಲವನ್ನು ಅರಿತಕ್ಕಂಥದ್ದು ಯಾವಾಗಲೂ ಇರ್ತಕ್ಕಂಥದ್ದು ನೀನದು. ನೀವೆಲ್ಲ ಎಡಗುವುದು ಯಾವುದೂ ನೀನಲ್ಲ. ಇದಕ್ಕೆ ಆದಿ ಅಂತ್ಯವಿದೆ ತೋರಿಕೆಗೆ. ಇದು ನಿನ್ನ ಇರುವಿನದ ಅನಾದಿ ಅನಂತ ಯಾವಾಗಲೂ ಇದ್ದದ್ದು. ಈ ಕ್ಷಣಭಂಗುರವಾದ ವಸ್ತುಗಳನ್ನು ಅವಲಂಬಿಸಿಕೊಂಡ ಕೂತವ್ರಿಗೆ ಯಾರಿಗೂ ನೆಮ್ಮದಿ ಇಲ್ಲ. ನಾವು ಇವುಗಳನ್ನು ಹಿಡ್ಕೊಂಡು ಆರಾಮಿರ್ಬೇಕಂತ ಎಷ್ಟೊತ್ತಿರ್ತೀನಿ ನೀನು ಎಡಗಿ ಹೋಗ್ಬಿಡ್ತು. ಆ ವಸ್ತುಗಳು ಅದ್ರ ಮ್ಯಾಗ ಡಿಪೆಂಡ್ ಅವಲಂಬನೆ ಮಾಡಿದೆ ಅಂದ್ರೆ ಆ ವಸ್ತು ಅಗಲಿದ ಕೂಡಲೇ ದುಃಖ ಆಗಿ ಶುರು ಆಕೈತಿ. ಈ ಶರೀರ ಸುಖ ಕೊಡ್ತೈತೆ ಅಂತ ಇದನ್ನ ಅವಲಂಬನೆ ಮಾಡ್ಕೊಂಡು ಕುಂತಿಯಲ್ಲ, ಯಾವ ಹೊತ್ತಿನಾಗ ಇದು ಕೈ ಕೊಡ್ತೈತೆ ಹೇಳಕ್ ಬರೋದಿಲ್ಲ. ಅದಕ್ಕೆ ಇದನ್ನ ಅವಲಂಬನೆ ಮಾಡಕ್ ಹೋಗಬೇಡ. ಬೇಕಾದಷ್ಟು ಇದನ್ನ ವ್ಯವಸ್ಥಿತವಾಗಿ ಇಟ್ಟೇನಪ್ಪ ನಾ ಅಂದ್ರು ಸುಧಾ ನಮಗೆ ಹೇಳಲ್ಲೇ ಕೈ ಕೊಟ್ಟು ಹೋಗ್ತೈತಿ. ಏನು ಯಪ್ಪ ಎಷ್ಟು ನಂಬಿನಿ, ಏನು ಮೋಸ ಆತಪ್ಪ ಇದು ನಮಗಂತ. ಅದಕ್ಕೆ ಅದನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ. ತೋರಿಡುವಂತ ವಸ್ತು ಅಲ್ಲ. ಯಾವ ಹೊತ್ತಿನಾಗ ಹೋಗ್ತಾವ ಹೇಳಕ್ ಬರೋದಿಲ್ಲ. ಪ್ರತಿಯೊಂದು ವಸ್ತು ಏನೋ ಹಂಗೆ ಅದಾವ. ಯಾವ ಹೊತ್ತಿಗೆ ಬರ್ತೈತಿ ದಾಳಿ ಹೇಳಕ್ ಬರೋದಿಲ್ಲ. ಇದು ಬರೋಕ್ಕಿಂತ ಮೊದಲೇ ನಮ್ಮ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕು. ನಾನು ಯಾರು, ನನ್ನ ನಿಜ ಸ್ವರೂಪಿ ಅನ್ನೋದು ಇದೇ ಅಭ್ಯಾಸ ಸತತ ನಡೆದ ಎಡೆಬಿಡದೆ ಒಳಗ ಆಂತರಿಕವಾಗಿ ನಡಿಬೇಕಿದೆ. ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆ ಅಚ್ಚರಾದ ಕೂಡಲೇ ಇದ ಭಾವ ಬರ್ಬೇಕು. ನಾವು ಅಂದಾಗ ಇದು ಗಟ್ಟಿಯಾಗೈತೆ ನೋಡಿ ಅಭ್ಯಾಸ ಮಾಡಿದಾಗ. ಎದ್ದು ಕೂಡಲೇ ಶರೀರ ಭಾವ ಬರ್ತದೆ. ಶರೀರ ಭಾವ ಬಂದ ಕೂಡಲೇ ಹೊಟ್ಟಿ ತಿಂಡಿ ಚಿಂತೆ ಶುರುವಾತ. ಶರೀರ ಭಾವ ಇಲ್ಲ ಅಂದ್ರೆ ಹೊಟ್ಟಿ ತಿಂಡಿ ಚಿಂತೆ ಇಲ್ಲೈತಿ. ನಿನ್ನ ಭಾವದಾಗಿದ್ದಾಗ ಹೊಟ್ಟಿ ಚಿಂತೆ ಇಲ್ಲೈತಿ, ತಿಂಡಿ ಚಿಂತೆ ಇಲ್ಲೈತಿ. ಹೌದಿಲ್ಲ? ನೀನಾಗಿದ್ದಾಗ ಆರಾಮಿದ್ದಿ. ಶರೀರ ನೀನ್ ಹಾಕೊಂಡು ಕುಂತಿ ಇದೆಲ್ಲ ಆಹಾರ ಮೈಥುನ ಚಿಂತೆ ಹತ್ತಿ ನಿನಗೆ. ಹೌದಿಲ್ಲ? ಇವೇ ಅವಲಂಬಿಸ್ಕೊಂಡು ಸುಖ ಹೊಂದಬೇಕನ್ನೋ ವಾಸನ ಟೀಕಾಕರಿಸ್ತಾವ ನಿನ್ಗೆ. ಹಂಗೆ ಮಾಡಿದ್ರೆ ಸುಖ ಸಿಕ್ಕೈತೆ ನೋಡು. ತಿನ್ನುವುದರಿಂದ, ನೋಡೋದ್ರಿಂದ, ಮೋಶ ನೋಡೋದ್ರಿಂದ ಸುಖ ಶಾಂತಿ ಸಿಗ್ಬೋದು? ಸಾಧ್ಯನೇ ಇಲ್ಲ. ಏನ್ ಇಂದ್ರಿಯಗಳ ಮಜಾಕ್ ಪೆಣ್ಣು ಹತ್ತಿದವಾಗ ಇದು ಹೆಂಗೆ ಅನುಭವ ಬರ್ಬೇಕು? ನಿರಂತರ ದುಃಖವನ್ನು ನಾವು ಹೊಂದಬೇಕಾಗೈತಿ.
ಮನಸ್ಸಿಗೆ ನೋವು ಆಗಬಾರ್ದು ಅನ್ನುವಂಗಿದ್ರೆ ಇದ್ರ ಸಂಬಂಧ ತಪ್ಪಿಸ್ಕೊ. ಇದರಿಂದನೇ ನಮಗೆಲ್ಲ ನೋವಾಗಿತ್ತು. ಶರೀರ ಸಂಬಂಧದಿಂದ ನಮಗೆ ದುಃಖ ಆಗೈತಿ. ಆರಾಮ್ ಇರ್ಬೇಕಾಗಿತ್ತಂದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಕೊ. ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಉರ್ಲಾಕೋದಲ್ಲ. ಇದು ನಾನಲ್ಲ ಅಂತ ತಿಳ್ಕೊಂಡು ನಿದ್ದ್ಯಾಗ ಹೆಂಗೆ ಸಂಬಂಧ ತಪ್ಪಿಸ್ಕೊಂಡಿದ್ದಿ? ಶರೀರಕ್ಕೊಂದ ನಿದ್ದೆ ಮಾಡ್ತಿದ್ದೇನೆ. ಇಲ್ಲ. ಅದು ಭಾವ ಅಡಿಗೆ ಹೋಗೈತಿ. ಶರೀರ ಸಂಬಂಧ ಭಾವದೊಳಗೆ ಹಿಡ್ಕೊಂಡು ಕೂತೀವಿ. ಭಾವ ರಹಿತ ಆದಾಗ ಅದು ಅನುಭವ ಗೊತ್ತೈತಿ. ಎಲ್ಲಿ ತನಕ ಶರೀರದ ನಿನ್ನ ಭಾವದೊಳಗ ದುಃಖ ಕೊಡುದು. ಶರೀರ ಭಾವ ತೆಗೆದು ಹಾಕಿದ್ರೆ ಮನಸ್ಸಿನಾಗಿದ್ದು ನಾನಲ್ಲ ಅಂತ ತಿಳುವಳಿಕೆ ಗಟ್ಟಿ ಮಾಡಿಕೊಂಡ್ರೆ ಕಷ್ಟ ಯಾಕಿರ್ತದೆ. ದೇವಾನು ದೇವತೆಗಳು ಬಾಳೆದಾಗ ಹೆಜ್ಜೆ ಇಡ್ಲಿಕ್ಕೆ ಪ್ರಯ ಹಿಂಜರಿ ಹೊತ್ನ್ಯಾಗ ಮೂರ್ಖ ಮಾನವ ಬಾಳೆದಾಗ ಧುಮುಕ್ಲಿಕ್ಕೆ ಪ್ರಯತ್ನ ಮಾಡಾಕತ್ತಾನ. ಯಾವಾಗ ಸುಖ ಹೊಂದೇನು ನಾನು ಇದನ್ನೆಲ್ಲ ವೈಭವವನ್ನು ಎಂದಕ ಭೌತಿಕ ಜಗತ್ತಿನ ಸುಖ ಎಂದು ಅನುಭವಿಸೇನು ಅಂತ ಬಡ್ಕೋತೇನೆ. ಯಾರಿಗೆ ಸುಖ ಕೊಟ್ಟಿಲ್ಲ ಅದು. ಇತಿಹಾಸವನ್ನು ತೆಗೆದು ನೋಡ್ಕೊಂಡು ಇವ್ರನ್ನ ಸುಖ ಹೊಂದಬೇಕನ್ನು ಎಷ್ಟು ಪ್ರಯತ್ನ, ಅದ್ಭುತ ಪ್ರಯತ್ನ ಮಾಡ್ಯಾರ. ನೀಯೇ ಗಿಡ ತಪ್ಪಲ. ನೀ ಎಷ್ಟು ಗಳಿಸಿ ನಿನ್ನ ವಿಷಯ ವಸ್ತುಗಳ ಎಷ್ಟು ನೀನು ಎಲ್ಲಾ ತರದ ಸೌಕರ್ಯ ಇದ್ದಾವ ಆರಾಮಿರಾಕೈತೆ ನೋಡ್ಕೊಂಡು. ಎಲ್ಲಾ ತರದ ಅನುಕೂಲ ಐತೆ, ಏನು ಕೊರತೆ ಇಲ್ಲ. ನೀ ಹಂಗ ಇನ್ನ ಬಡ್ಕೊಂಡು ಯಾಕಡೆ ಒತ್ತು ಟೈಮ್ ಇದು ಎಕಡೆ ಮೂಲ್ಯ ನಿನ್ ಸೌಕಾರಿಕೆ ಏಟಾಗೈತಿ ನಿಂದು. ಈ ವಿಶ್ವದ ಸೌಕಾರಿಕೆ ಒಳಗೆ ಎಟ್ಟಪ್ಪ ನಿನ್ನ ಸೌಕಾರಿಕೆ. ಬ್ರಿಟಿಷ್ ಎಂಪರನಷ್ಟು ರಾಜ್ಯಾಧಿಪತ್ಯ ಯಾವ್ದಿತ್ತು ಈ ವಿಶ್ವದೊಳಗೆ? ಸುಖ ಹೊಂದಿದ ನಾವು ರಾಜ ರಾಣಿ ಸುಖ ಹೊಂದಿದ್ರು ನಾವು. ನೆಮ್ಮದಿನ ಇಲ್ಲ. ನೆಮ್ಮದಿಯಿಂದ ಇರ್ಬೇಕಾತಂದ್ರೆ ಇದನ್ನೆಲ್ಲ ತ್ಯಾಗ ಮಾಡಬೇಕು. ಅಂದಾಗ ಪ್ರತಿಯೊಬ್ಬರಿಗೆ ನಮ್ಗೆ ಅನುಭವ ಕೊಡ್ತದೆ. ಹೋಗೋ ವಾಸನೆಗಳು ಪೂರ್ಣ ಹಂಗಾರ ಸುಖ ಹಿಂಗಾರ ಸುಖ. ಇನ್ನೇನು ಭಾವಿಸ್ಕೊಂಡು ಕೂತಿಯಲ್ಲ, ಭಾವಿಸ್ಕೊಳಕ್ ಹೋಗ್ಬೇಡ ಇನ್ನ. ಭಾವನೆಗಳೆಲ್ಲ ಅಳದಾಗ ಅದು ಅನುಭವ ಬರುವಂತ ಸ್ಥಿತಿ ಅದು. ಹೆಚ್ಚು ಹೆಚ್ಚು ನೀನು ಭಾವಾತೀತ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡು. ಈ ಭಾವನೆಗಳು ಬೆನ್ನತ್ತಿದೆ ಅಂದ್ರೆ ತೋರಿಕೆ ಅದು, ಮಾಯಾ ಅದು. ಎಂದಿದ್ರು ಕೈ ಕೊಡೋದನ ಅದು. ಇದ್ರ ಬೆನ್ನ ಹತ್ತಿದವ್ರು ಯಾರು ನೆಮ್ಮದಿಯಿಂದ ಅದಾರ ಹೇಳ್ರಿ? ನೆಮ್ಮದಿ ಕಳ್ಕೋತಿ ಅದ್ರ ಬೆನ್ನ ಹತ್ತಿದ ಅಂದ್ರೆ. ಎಚ್ಚರಿಕೆ ಒಳಗ ಹಂಗಾಗ್ಬೇಕು ಹಿಂಗಾಗ್ಬೇಕು ಏನೇನು ಭಾವಿಸ್ಕೊಂಡು ಕೂತಿಯಲ್ಲ ಅವನ್ನೆಲ್ಲ ತೆಗೆದಾಕ. ನೀನು ಭಾವಿಸ್ಕೊಳಕ್ ಹೋಗ್ಬೇಡ. ರೆಡಿ ಇದ್ದದ್ದೈತೆ ಅದು, ನಿನಗಾಗಿ ಸಿದ್ಧವಾಗಿದೆ. ಆನಂದ ಆತ್ಮಾನಂದ ನಿಧಿ ಅದ್ರ ಕಡೆ ಲಕ್ಷ ಕೊಡು. ರೆಡಿ ಇದ್ದದ ಕಡೆ ಲಕ್ಷ ಕೊಡವಲ್ಲ, ಮತ್ತೆ ಇನ್ನಾರ ಮಾಡಿ ಅದನ್ನು ಹೊಂದಬೇಕಂತ ಮಾಡಿ ಹೊಂದೋದು ಅದು ಅಲ್ಲ. ರೆಡಿ ಇದ್ದದ್ದು ಅದು. ಅದು ಹೆಂಗೈತಿ ಹಂಗ ನಾವು ಅನುಭವಿಸಿದಾಗ ನಮಗದು ಅದ್ರ ಲಾಭ ಆಕೈತಿ. ನೀ ತಿಳಿದಂಗೆ ಮಾಡಕ್ ಹೋದೆ ಅಂದ್ರೆ ಬರುದಿಲ್ಲ, ಅನುಭವಕ್ಕೆ ಬರುದಿಲ್ಲ. ಸುಮ್ಮನೆ ಎಲ್ಲ ನಿನ್ನ ಆಲೋಚನೆಗಳನ್ನೆಲ್ಲ ಕೈಬಿಟ್ಟು ಸುಮ್ಮನೆ ಅದು ಹೆಂಗೈತಿ ಹಂಗೆ ಅನುಭವಿಸ್ಬೇಕಾಗೈತಿ. ಇದ್ದದ್ದು ಇದಕ್ಕಿದ್ದಂಗೆ ಹೆಂಗೈತಿ ಹಂಗೆ ನಾವು ಅನುಭವಿಸಿದಾಗ ಯಥಾರ್ಥ ಜ್ಞಾನ ನಮಗಾಕೈತಿ. ಆ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿನಗೆ ನೆಮ್ಮದಿ ಇರ್ತದೆ. ನಿನ್ನಿಂದ ತಿಳಿದಂಗೆ ನೀ ಮಾಡ್ಕೊಂತ ಹೋದ್ರೆ ಸಮಾಧಾನ ಶಾಂತಿ ಎಂದು ಸಿಗ್ಬೇಕು. ಮನಸ್ಸಿನ ಅಧೀನ ಆಗಬಾರ್ದು. ಮನಸ್ಸು ನಮ್ಮ ಅಧೀನದಾಗ ಇಟ್ಕೊಳಕ್ ಕಲಿಬೇಕು. ಮನಸ್ಸಿನ ಅಧೀನದಾಗಿದ್ದವಾಗ ನೆಮ್ಮದಿಯಲ್ಲಿರ್ಬೇಕು. ಅದು ಹೆಂಗೆ ಹೇಳ್ದೈತೆ ಹೆಂಗೆ ನೀವು ಮನಸ್ಸು ನಾವು ಹೇಳ್ದಂಗೆ ಮನಸ್ಸು ಕೇಳ್ಬೇಕು ಹೊರತು ಮನಸ್ಸು ಹೇಳ್ದಂಗೆ ನಾವು ಕೇಳಕ್ ಹೋಗ್ಬಾರ್ದು. ನಮ್ಮ ಅಧೀನದೊಳಗೆ ಇರ್ಬೇಕದು. ಮೈಂಡ್ ಕಂಟ್ರೋಲ್ ಅಂತ. ಮನಸ್ಸನ್ನು ಹತೋಟಿಯೊಳಗೆ ಇಟ್ಕೊಳಕ್ ಕಲ್ಕೊ. ಅದನ್ನ ಮೊದಲು ಕಳ್ಕೋರಿ ನೀವು ಅಭ್ಯಾಸ. ಉಳ್ಕಿದ್ದೆಲ್ಲ ತಾನ ಸುರುಳಿ ನಡೀತದೆ. ಈ ಜಗತ್ತಿನ ತುಂಬಾ ಅಡ್ಡಾಡ್ಬೋದು. ನಿಮ್ಮ ಮನಸ್ಸನ್ನು ನಿಯಂತ್ರಣದಾಗ ಇಟ್ಕೊಂಡೆ. ಎಲ್ಲ ನಿನ್ನ ಬಂಧನಕ್ಕೆ ಹಾಕಿದ್ದಾನೆ ಮನಸ್ಸಿನ ಗದ್ದಲನ ಭಾಳ ಐತೆ ಎಲ್ಲ.
ಮನಯೇವ ಮನುಷ್ಯಾನಾಂ ಕಾರಣಂ ಬಂದ ಮೋಕ್ಷಯು ಅಂತ. ವಿಷಯದ ಗದ್ದಲ ಬಿತ್ತಂದ್ರೆ ಮನಸ್ಸೆಲ್ಲ ನೀನು ಬಂಧನಕ್ಕೆ ಹಾಕೋದು. ವಿಷಯದ ಗದ್ದಲ ಎಲ್ಲ ಕೈ ಬಿಡ್ತಂದ್ರೆ ನಿನಗೆ ಮುಕ್ತಿ ದಾರಿ. ಮನಸ್ಸು ವಿಷಯ ವಸ್ತುಗಳನ್ನೆಲ್ಲ ಕೈ ಬಿಡ್ತೆ ಅಂದ್ರೆ ಅವಾಗ ನೀನ ಮುಕ್ತಿ ಇದ್ದೇನೋ ಅನುಭವ ಬರ್ತೈತೆ. ವಿಷಯಗಳ ಗದ್ದಲ ಬಿತ್ತಂದ್ರೆ ಬಂಧನದಾಗ ಸಿಕ್ಕೊಂಡು ಮತ್ತೆ ಆಡೋದು. ಮನಸ್ಸ ಆತ್ಮನಿಗೆ ಬಂಧನ ಇಲ್ಲ, ಮನಸ್ಸಿಗೆ ಬಂಧನ ಆಗೈತಿ. ಅದಕ್ಕೆ ಬಿಡುಗಡೆ ಆಗ್ಬೇಕಾಗೈತಿ. ಆತ್ಮಾನುಭವ ಯಾರಿಗೆ ಅಂದ್ರೆ ಇನ್ನು ಮನಸ್ಸಿಗೆ ಮನಸ್ಸು ಪರಿಶುದ್ಧವಾದ ಮನಸ್ಸಿಗೆ ಆಕೈತಿ. ಅದು ಆತ್ಮನ ಅನುಭವ, ಆನಂದದ ಅನುಭವ. ಆನಂದಕ್ಕೆ ಆನಂದದ ಅನುಭವ ಆಗುವುದಿಲ್ಲ. ಪರಿಶುದ್ಧವಾದ ಮನಸ್ಸಿಗೆ ರಜೋ ತಮೋ ಗುಣಗಳನ್ನು ಕಳ್ಕೊಂಡಂತ ಸತ್ವ ಪ್ರಧಾನವಾದ ಗುಣವನ್ನು ಪಡೆದಂತ ಆ ಮನಸ್ಸಿಗೆ ಅದು ಆನಂದದ ಅನುಭವ ಆಗೈತಿ. ಒಮ್ಮೆ ಅದನ್ನು ಅನುಭವಿಸ್ತಾ ಅಂದ್ರೆ ಪುನಃ ಇದ್ರ ಕಡೆ ಎಲ್ಲ ಕೊಡುವುದನಿಲ್ಲ. ಅನಾತ್ಮದ ವಿಚಾರ ಕಡೆ ಎಲ್ಲ ಕೂಡಾಕ ಹೋಗುವುದನಿಲ್ಲ. ಅದೆಲ್ಲ ಸಂಬಂಧ ತಪ್ಪಿರ್ತೈತಿ. ಯಾವಾಗಲೂ ಆತ್ಮ ವಿಚಾರ ಆಂತರಿಕವಾಗಿ ನಡೀತಿತ್ತಂದ್ರೆ ಅದು ಅನುಭವ ಬರ್ತೈತೆ ನಮಗೆ. ಎಡಬಿಡದೆ ಅಭ್ಯಾಸ ಯಾವ ಮಾಡ್ತಿರ್ತಾನೆ ಅವಾಗ ಬರ್ತೈತೆ. ನಾವು ಬಿಡ್ತೇವಿ, ಮತ್ತೆ ಸಂಜೆ ಮುಂದೆ ನೋಡೋಣ ಬಿಡಪ್ಪ, ಮತ್ತೆ ನೆನಪು ಮಾಡ್ತೇವೆ. ಎಲ್ಲಿ ಉಳಿಬೇಕು ನೀನು? ಹೇಳುವಾಗ ಅಷ್ಟು ಹೊಳೆದಂಗೆ ಇರುತ್ತೆ, ಬಿಟ್ಟು ಕೂಲೆ ಮತ್ತೆ ಆವರಿಸಿ ಬಿಡ್ತದೆ ಅಜ್ಞಾನ. ಅದೇ ವ್ಯಾಮೋಹದಾಗ ಬಿದ್ದು ಯಾವಾಗಲೂ ಸಿದ್ಧವಾಗಿ ರೆಡಿ ಇದ್ದದ್ದನ್ನು ಹೊಂದಕ್ಕಾಗಲ್ದವ್ರು. ನಿಮ್ಗೆ ಏನಾರ ಮಾಡಿ ಹೊಂದ್ಬೇಕಂತೀರಿ. ಮತ್ತೆ ಏನಾರ ಮಾಡೋದ್ರಾಗ ಸುಖ ಐತೇನೆ. ಇಲ್ಲಿ ತನಕ ಮಾಡಿದೆಲ್ಲ ಏನಾಗಿತ್ತು ನೋಡ್ಕೊ. ಮಾಡಿದ್ದೇನು ಉಳ್ದೈತೆ ಹಂಗ ನೀವು? ಯಾವ ಜನ್ಮದ ಗಂಟು ಗದಿರಿ ಉಳ್ದಾವು? ಬಾಳೆ ಮಾಡಿ ಸುಖ ಹೊಂದ್ಬೇಕಂತ ಬಾಳೆದ ಆಟ ಹೂಡಿದೆ. ಸುಖ ಕೊಡ್ತೇನೆ ನಿನಗೆ ಅದು ಬಾಳೆ? ಇನ್ನ ಎಷ್ಟು ಜನ್ಮ ಇದರಿಂದ ಸುಖ ಹೊಂದವ್ ನೀನು? ಬಾಳೆ ಮಾಡಿ ಬಾಳೆದ ಕಡೆ ಲಕ್ ಕೊಟ್ಟು ನಾವು ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ ಯಾರ್ದಾರ ಮುಂದೆ. ಕೇಳಬೇಡ, ಅದ್ರ ಸುದ್ದಿ ಇಲ್ಲ. ಇದು ಯಾವಾಗ ತಮ್ಮ ಇರುವಿನ ಕಡೆ ಲಕ್ಷ ಇದ್ದ ವಸ್ತುವಿನ ನೆನಪು. ತಾವು ಅದನ್ನು ಹೊಂದಿ ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ ಕಳಕಳೆಯಿಂದ ಈ ಜಗತ್ತಿನ ನೆನಪು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ತನ್ನನ್ನು ತಾನು ತಿಳ್ಕೊಳಿಕ್ಕೆ ವೇಳೆ ಯಾಕ್ರಿ ಇದ್ರಾಗ ಕಳದಿ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಕೈತಿ. ಇದ್ರಾಗ ನೀನು ತಿಳ್ಕೊಳಿಕ್ಕೆ ಕಳಿಲಿಲ್ಲ ಅಂದ್ರೆ ಬರೀ ಅನ್ಯದ್ರ ಬಗ್ಗೆ ಜಗತ್ತಿನ ಬಗ್ಗೆ ತಿಳ್ಕೊಳ್ಳೋದ್ರಾಗ ವೇಳೆ ಕಳೆದ್ರೆ ಎಲ್ಲ ವ್ಯರ್ಥ. ವೇಳೆ ಎಲ್ಲ ವ್ಯರ್ಥ ಹೋಗ್ತಾನೆ. ನಿನ್ನ ನಿಜವನ್ನ ತಿಳ್ಕೊಳ್ಳೋದ್ರ ಬಗ್ಗೆ ತೊಡಗಿದ್ರೆ ಹೆಂಗಕ್ಕಿತ್ತು? ನಿನ್ನ ಜೀವನನ ಪಾವನಕ್ಕಿತ್ತು. ನಿಜದ ಕಡೆ ಎಲ್ಲ ಕೊಟ್ಟಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಈಗಾರ ಏನಾಗೈತಿ? ಯಾವಾಗಲೂ ನಮ್ಮ ಇರುವಿಕೆ ಕಡೆ ಲಕ್ ಕೊಡ್ಬೇಕು, ತೋರಿಕೆ ಕಡೆ ಲಕ್ ಕೊಡಕ್ ಹೋಗ್ಬಾರ್ದು. ಯಾಕೆ ತೋರಿಕೆದ ಇದಕ್ಕಿದ್ದಂಗೆ ಇರೋದಿಲ್ಲ, ತೋರಿಡಕ್ತದೆ. ಅದಕ್ಕೆ ಯಾವಾಗಲೂ ಆತ್ಮಚಿತ್ತದ ಅಭ್ಯಾಸದಾಗ ತೊಡಕೊಂತ ಇರ್ಬೇಕು ನೋಡ್ರಿ. ಬಿಟ್ಟು ಬಿಡದ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಅಂದ್ರೆ ಏನಾರ ಕೆಲಸ ಆಕೈತಿ, ಇಲ್ಲ ಅಂದ್ರೆ ಆಗೋದಿಲ್ಲ. ಎಡಬಿಡದೆ ಎಚ್ಚರಾದ ಕೂಲೆ ಇದ ನೆನಪು ಬರ್ಬೇಕು. ನಮ್ಗೆ ನಮ್ಮ ಆತ್ಮನ ನೆನಪು, ನಮ್ಮ ಇರುವಿನ ನೆನಪಿನಾಗ ಕಾಲ ಕಳಿಬೇಕು. ನಿನಗೆ ನೆನಪಾಗ್ಲಿಕ್ಕೆ ಬಲ್ಲವ್ರನ್ನ ಕೇಳಿ ತಿಳ್ಕೊ. ಬಲ್ಲವ್ರ ಹತ್ರ ಇರಾಕಲಿ. ಈ ಜಡಬುದ್ಧಿ ಜಡಸಂಗ ಮಾಡಿದೆ ಅಂದ್ರೆ ಇದ್ರ ನೆನಪಿನಿಂದ ಭಾಳ ದೂರ ಆಕ್ಕಿವ್ನು. ಬರೀ ಜಡಭಾವನ ನೆನಪು ಮಾಡೋರು ವಿಷಯಗಳಿಗೆ ಇದಾಗದಲ್ಲಿ ಮತ್ತೊಂದು ಏನು ಸಿಗುದಿಲ್ಲ. ಅಲ್ಲಿ ಬ್ರಹ್ಮನಿಷ್ಠರು ಇರ್ತಾರೆ, ಶ್ರೋತ್ರಿ ಬ್ರಹ್ಮನಿಷ್ಠರು. ಅಲ್ಲಿ ಹೋಗಿ ಕೇಳಿ ತಿಳ್ಕೊ. ಅಲ್ಲಿ ಶಿವಾದಿಗಳನ್ನು ಮಾಡು. ನಿನ್ನ ಪಾಪ ಕ್ಷಯ ಆಕೈತಿ. ಅಲ್ಲಿ ಶಿವಾದಿಗಳನ್ನು ಮಾಡೋದ್ರಿಂದ ಅಂತಃಕರಣ ಸ್ವಚ್ಛ ಆಕೈತಿ. ಅದಕ್ಕೆ ಅದನ್ನು ತಿಳ್ಕೊಳಿಕ್ಕೆ ಬರ್ತೈತಿ. ಅದಕ್ಕೆ ಪ್ರಯತ್ನ, ಉತ್ಕಟ ಇಚ್ಛಾ ಬೇಕಲ್ಲ. ಅದನ್ನು ಹೊಂದಲೇಬೇಕೆನ್ನುವಂತ ಉತ್ಕಟ ಇಚ್ಛಾ ಇತ್ತಂದ್ರೆ ಅದು ಬರ್ತೈತೆ. ಅದು ಸೇವಾ ಮಾಡ್ಬೇಕನ್ನೋ ಮನೋಭಾವ ಬರ್ತೈತೆ. ಮುಕ್ತಿ ಒಲವಿತ್ತಂದ್ರೆ ಗುರುಪಾದ ಸೇವೆ, ಪರಮುಕ್ತಿ ಒಲುಮೆಗೆ ಗುರುಪಾದ ಸೇವೆಯೇ ಸೂಚನೆ ಅಂದ. ಸನ್ಮುಕ್ತಿ ಪದದೊಲುಮೆಗೆ ಗುರುಪಾದ ಸೇವೆಯೇ ಸೂಚನೆ ಅಂತ. ವಿಷಯ ವಿರತಿನ ಸೂಚನೆ. ವಿರತಿ ಬರ್ಬೇಕಾತಂದ್ರೆ, ವೈರಾಗ್ಯ ಬರ್ಬೇಕಾತಂದ್ರೆ ವಿಷಯದಲ್ಲಿ ವೈರಾಗ್ಯ ಅದು ಬಿಡುವುದನ್ನ ಸೂಚನೆ. ವಿರತಿಗೆ ಎದ್ರ ಸಂಬಂಧ ವೈರಾಗ್ಯ ಹೊಂದಿದ್ದಪ್ಪ ಅಂದ್ರೆ ತನ್ಮುಕ್ತಿ ಪದ ಒಲುಮೆ ಅದ ಅದಕ್ಕೆ ಸೂಚನೆ. ವಿರತಿಗೆ ಮುಕ್ತಿ ಆಗ್ಬೇಕನ್ನು ಅದ ಆ ಕಡೆ ಒಲುಮೆ ಇದ್ದದ ವೈರಾಗ್ಯವನ್ನು ಹೊಂದಿದ.
ಸನ್ಮುಕ್ತಿ ಪದದೊಲುಮೆಗೆ ಗುರುಪಾದ ಸೇವೆ ಸೂಚನೆ. ಗುರುಪಾದ ಸೇವೆಗೆ ಮತ್ತೇನು ಸೂಚನೆ ಅಂದ್ರೆ ಅವ್ರು ಹೇಳಿದಂಥ ವಿಚಾರಗಳನ್ನ ಅಲ್ಲೇ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡೋದು, ಅದನ್ನು ಮಾಡುವುದು. ವೇದಗಳ ಅರ್ಥವನ್ನ, ವೇದಗಳು ಉಪನಿಷತ್ತುಗಳು ಏನು ಅನುಭವಗಳು ಹೇಳಿದಂಥ ವಿಚಾರಗಳನ್ನು ನಾವು ಅಳವಡಿಸಿಕೊಂಡು ಅದನ್ನು ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಇಲ್ಲಿದ್ದು ಬರೇ ಬಾಳೆ ನೆನಪು ಮಾಡ್ಕೊತ ಕೂತ್ರಿ ಏನು ಉಪಯೋಗ? ಹೌದಿಲ್ಲ. ಇಲ್ಲಿ ಬಂದಿಂದು ಅದ ರಾಡಿ ತಂದ ಹರ್ಮ, ಅದ ಸುದ್ದಿನ ಅಲ್ಲಿ ಬಂದದ್ದು ಇಲ್ಲಿ ಬಂದು ಅದನ್ನ ಕಚ್ಚು ಕುಚ್ಚು ಇದ ಮಾತಾಡ್ತಾರೆ. ಏನು ಮಾಡೋ ಉಪಯೋಗ ಇಲ್ಲ. ಅಲ್ಲಿ ಇಲ್ಲಿ ಬಂದದ್ದು ಉಪಯೋಗ ಇಲ್ಲ. ಮತ್ತೆ ಅಲ್ಲಿ ಸುದ್ದಿ ತಂದು ಇಲ್ಲಿ ಮಾತಾಡೋ ಕೆಲಸ ಏನೈತಿ? ಇಲ್ಲಿ ಹೋಗಿ ಇನ್ನ ಅಲ್ಲಿ ಮಾತಾಡಿದ್ರೆ ಅಡ್ಡಿ ಇಲ್ಲ. ಅಲ್ಲಿ ತಂದು ಇಲ್ಲಿ ಹಾಕಕ್ ಹೋಗ, ಅಲ್ಲಿ ಹೊಲಸ್ ತಂದು ಇಲ್ಲಿ ಹರಬೇಡ. ಇಲ್ಲಿ ತಿಳಿಯಾಗಿರ್ತೈತಿ ಮನುಷ್ಯ, ಬಿಡು ಬಿಡು ಪುರುಷತ್ಲೆ ಹೊರಗಿನ ಸುದ್ದಿ ತೆಗೆದ್ರೆ ತಿಳಿಯಾಕ ಹೋಗಿಸಿ ಬಿಡ್ತೈತಿ. ಕೇಳಿದ್ದೆಲ್ಲ ತಡೆಯಲಿಕ್ಕೆ ಬಿಟ್ಟು ಅದ ಬೇಕಾಗಿರ್ತೈತಿ ಇದಕ್ಕೆ ಮೊದಲಕ್ಕೆ. ಮತ್ತು ಹೊರಮುಖ ಆಗಿಬಿಡ್ತೈತಿ. ಹೊರಮುಖ ಆದ ಕೂಡಲೇ ಅಂತರ್ಮುಖಿ ಆಗ್ಲಿಕ್ಕೆ ಅವಕಾಶ ಇಲ್ಲ. ಯಾವಾಗಲೂ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕಾತಂದ್ರೆ ಹೊರಗಿಂದೆಲ್ಲ ಆಸಕ್ತಿ ಕಡಿಮೆ ಆಗ್ಬೇಕು ನೋಡ್ರಿ. ಅಂದಾಗ ಅಂತರ್ಮುಖಿಯಾಗಿ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಹೊರಗೆ ಏನಾರ ಮಾಡ್ಬೇಕು ಅನ್ನೋದಿತ್ತಂದ್ರೆ ಅಂತರ್ಮುಖಿ ಆಗಕ್ಕೆ ಅಲ್ಲೇ ಮನಸ್ಸು ಹೋಗುದೇ ಇಲ್ಲ. ಧ್ಯಾನ ಹತ್ತಬೇಕಾದ್ರೆ ಅಂತರ್ಮುಖಿ ಆಗು. ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನ ದೃಢಪಡಬೇಕಾದ್ರೆ ಏನೂ ಇಲ್ಲ, ಹೊರಗೆ ಏನೂ ಇಲ್ಲ, ನನ್ನೊಳಗೆ ಐತಿ, ಒಳಗ ಆಂತರಿಕವಾಗಿ ಅಭ್ಯಾಸ ಮಾಡ್ಕೊಳ್ಳೋವಾಗ ಸಾಧ್ಯತೆ ಐತಿ. ನಾವು ಹೊರಗೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ನಾವು ಸುಳ್ಳು ಉಪಯೋಗ ಇಲ್ಲ. ನಾವು ಒಳಗಿನ ಕೆಲಸಕ್ಕೆ ಮಹತ್ವ ಕೊಟ್ಟಿಲ್ಲ, ಬರೀ ಹೊರಗಿನ ಕೆಲಸಕ್ಕೆ ಮಹತ್ವ ಕೊಟ್ಕೊಂಡ್ಬಿಡ್ತೀವಿ. ಬಾಳೆ ಬದುಕು ಇದನ್ನ ಮಾಡ್ಕೊಂತ ಎಷ್ಟೊತ್ತಿಂದ್ರಿ ಅದ ಯಾವ ಹೊತ್ನಾಗ ಅದ್ ಕೈ ಕೊಡ್ತೈತಿ ಹೇಳಕ್ ಬರ್ತಲ್ಲ. ಅದನ್ನ ನಂಬ್ಕೊಂಡು ಅದ್ರಾಗ ವೇಳೆ ಕಳೆದೇನೆ, ಅದನ್ನ ತಿದ್ದಾಕ ಓಡಾಡಿದ್ವಿ. ಅದನ್ನ ಬಾಳೆ ತಿದ್ದು ಸುಖ ಹೊಂದಿದವ್ರು ಯಾರ್ದಾರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ ನೀವು. ಅದು ಪ್ರಾರಬ್ಧಕ್ಕನುಸಾರ ನಡೀತೈತೆ ಅಂತ ತಿಳಿದವ ಅದ್ರ ಕಡೆ ಉದಾಸೀನ ಆಗಿರ್ತಾವ. ನಡಿವಲ್ಲೂ ಹಾರಿಗಿಡೋದು ಹೋಗವಲ್ಲು, ಅದಕ್ಕೆ ಬೇಕಾಯ್ತು ನಮಗೆ. ಹೆಂಗಿದ್ರು ಅದು ನಡೀತೈತಿ ಪ್ರಾರಬ್ಧ ಪ್ರಕಾರ. ಆದ್ರೆ ನಿನ್ನ ಇರುವಿಕೆ ಹೆಂಗೈತಿ ನೋಡ್ಕೊ, ಇರುವಿಕೆ ಕಡೆ ಲಕ್ ಕೊಡು. ಅವಾಗ ನಿನಗೆ ಯಾವುದೇ ತರದ ಬಾಧೆ ಇಲ್ದಂಗೆ. ಬಿಡು. सदा साधु संत महाराज की